ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರಗಳು ಅಂತಂದರೆ ಒಂದು ರೀತಿ ಖುಷಿ ಸಂತೋಷ, ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಅದರಲ್ಲೂ ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸುವರೆಗೂ ಆಗಿರ್ಬೋದು, ಮಧುಮೇಹಿಗಳಾಗಿರ್ಬೋದು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರು ತಾವೆಲ್ಲರೂ ಕೂಡ ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ, ದೇಹಕ್ಕೆ ಕಿಂಚಿತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥದ್ದು ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಬಡವನಾಗಲಿ ಶ್ರೀಮಂತನಾಗಲಿ ಎಲ್ರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹದಲ್ಲಿ ನೆಲೆಸಬೇಕು ಎಂಬತಕ್ಕಂಥ ಒಂದು ಆಸೆ. ಶ್ರೀಮಂತ ಆ ಒಂದು ನನಸನ್ನು ಮಾಡ್ಕೊಳ್ತಾನೆ, ಆದರೆ ಬಡವ ಆ ಕನಸಿನಲ್ಲಿ ಹಾಗೆ ಕನಸಾಗೆ ಅದನ್ನು ಉಳಿಸ್ಕೊಂಡು ಬಿಡ್ತಾನೆ. ಆದರೆ ಬಡವರಿಗಾಗಿ ಬಡವರಿಗೋಸ್ಕರ ಅಂತಲೇ ಶೇಖರ್ ಡೆವಲಪರ್ಸ್ರವರ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಜಿಯಾನೆಲ್ಸ್ ಆಪೋಸಿಟ್ ಟು ಜಿಯಾನೆಲ್ಸ್ ಗಲ್ಫ್ ಕೌಂಟಿ ಆಪೋಸಿಟ್ ಟು ಜಿಯಾನೆಲ್ಸ್ ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು ಕೋಲಾರದಲ್ಲಿ. ಈ ಒಂದು ಜಾಗ 50ಕ್ಕೂ ಹೆಚ್ಚು ಎಕರೆಯಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ಪೇ ಇರ್ತಕ್ಕಂಥದ್ದಿದೆ. ಮತ್ತು ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ, ಅದು ಭಾರತದಾದ್ಯಂತ. ಮತ್ತು ಶೇಖರ್ ಡೆವಲಪರ್ಸ್ರವರ ಶೇಖರ್ ಫೈನಾನ್ಸ್ ಕೂಡ ಇದೆ. ಅದರಲ್ಲಿ 16,90,000ಕ್ಕೂ ಕೂಡ 0% EMI ಜೊತೆಗೆ 1% ಸ್ಕೀಮ್ ಎಂಬತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ. ತಿಂಗಳಿಗೆ 1%ನಷ್ಟು ತಾವು ಪಾವತಿಸಿದರೆ ಆದರೆ ರೆಡಿ ಫಾರ್ ಅಂತಂದರೆ ಫುಲ್ಲಿ ಫರ್ನಿಶ್ಡು ರೆಡಿ ಟು ಮೂವ್ ಹೌಸನ್ನು ತಾವು ತೆಗೆದುಕೊಳ್ಬೋದು. ಇನ್ನು ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಶೇಖರ್ ಡೆವಲಪರ್ಸ್ರವರು. ಇದು ಭಾಗ್ಯವಯ್ಯ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಕರೆ ಮಾಡಿ 8095363636 8095363636 8095363636. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.inspoparks.com. ಈ ಒಂದು ವೆಬ್ಸೈಟ್ಗೆ ತಾವು ತಪ್ಪದೇ ವಿಸಿಟ್ ಮಾಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ವಾರದ ಮೊದಲನೇ ವಾರ.
ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಯಶಸ್ಸಿರಲಿ. ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಆದಿ ಕೈಲಾಸನ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಆದಿ ಕೈಲಾಸದ ಆ ಒಂದು ಕಾರ್ಯಕ್ರಮ, ಶನಿವಾರದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ ಯಾರೆಲ್ಲ ತಾವೆಲ್ಲರೂ ಕೂಡ ವೀಕ್ಷಿಸಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಾಕಷ್ಟು ಜನ ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಬಹಳ ಸಂತೋಷ ಆಯಿತು ಗುರುಜಿ ಅಂತ ಹೇಳಿ. ಈ ಶನಿವಾರದ ಕಾರ್ಯಕ್ರಮದಲ್ಲಿ ಬಹಳ ಅರ್ಧ ಭಾಗ ಮಾತ್ರ ನೋಡಿದ್ದೀರಿ ತಾವು. ಇದರ ಇನ್ನಷ್ಟು ಅರ್ಧ ಭಾಗ ಇದೆ. ಅದನ್ನು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥದ್ದಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಆದಿ ಕೈಲಾಸ ಕ್ಷೇತ್ರ, ಪರಮೇಶ್ವರನ ಸಾನ್ನಿಧ್ಯ, ತಾಯಿ ಪಾರ್ವತೀ ದೇವಿ ಆ ಜಾಗದಲ್ಲಿ ಕೂತು ಸ್ನಾನವನ್ನು ಮಾಡ್ತಾ ಇದ್ದಾಗ ಪರಮೇಶ್ವರ ಕೈಲಾಸದಲ್ಲಿ ಧ್ಯಾನವನ್ನು ಮುಗಿಸಿದ್ದಾದ ನಂತರ ಪರಮೇಶ್ವರನ ಗಮನ ತಾಯಿ ಹತ್ರ ಸೆಳೆಯುತ್ತಂತೆ. ಆಗ ಪರಮೇಶ್ವರನೂ ಸಹಿತ ಅದೇ ಪಾರ್ವತಿ ಕುಂಡದಲ್ಲಿ ಸ್ನಾನವನ್ನು ಮುಗಿಸಿದ್ದಾದ ನಂತರ ಮತ್ತೆ ಅದೇ ಆದಿ ಕೈಲಾಸ ಬೆಟ್ಟದಲ್ಲಿ ಪಾರ್ವತಿ ಪರಮೇಶ್ವರರಿಬ್ಬರೂ ಕೂಡ ಧ್ಯಾನಕ್ಕೆ ಕೂತಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾನ್ನಿಧ್ಯ. ಸುತ್ತಮುತ್ತ ಎಲ್ಲವೂ ಕೂಡ ಪರ್ವತ ಶ್ರೇಣಿಗಳು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಿಬ್ಬಂದಿ ವರ್ಗ ಬಹಳ ಕಷ್ಟ. ಯಾಕೆ ಅಂತಂದರೆ ಆ ಒಂದು ಸಾನ್ನಿಧ್ಯದಲ್ಲಿ ಒಂದು ಕ್ಯಾಮರಾವನ್ನು ತಗೊಳ್ತಕ್ಕಂಥದ್ದಾಗಲಿ, ಹೊತ್ಕೊಂಡು ಎಲ್ಲ ಕಡೆ ಶೂಟಿಂಗನ್ನು ಮಾಡಿಕೊಂಡು ಎಲ್ಲರ ಸಹಕಾರ ಬಹಳ ದೊಡ್ಡ ಮಟ್ಟದಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಅಂತಹ ಸಾನ್ನಿಧ್ಯದಲ್ಲಿ ಅದೆಲ್ಲವನ್ನು ಕೂಡ ಚಿತ್ರೀಕರಿಸಿ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಆದಿ ಕೈಲಾಸ ಕ್ಷೇತ್ರ ಕಿರುತೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಸಾರಗೊಂಡಿರ್ತಕ್ಕಂಥದ್ದು. ಇದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಸದಾಕಾಲ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲದಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದ ಒಂದು ಕೈ ಅಂತಲೇ ಹೇಳ್ಬೋದು. ಯಾವಾಗಲೂ ಕೂಡ ಮುನ್ನುಗ್ತಕ್ಕಂಥದ್ದೇ ಅಂತಲೇ ಹೇಳ್ಬೋದು. ಹಾಗಾಗಿ ಸೋಮೇಶ್ವರನ ಪ್ರಾರ್ಥನೆ, ಆದಿ ಕೈಲಾಸ ಕ್ಷೇತ್ರ ಪರಮೇಶ್ವರನ ಪ್ರಾರ್ಥನೆ ತಮ್ಮೆಲ್ಲರಿಗೂ ಕೂಡ ಸದಾಕಾಲ ತಾವು ಮಾಡಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಪೌರ್ಣಮಿ ನೆನ್ನೆ ತಾನೇ ಮುಗಿದಿರ್ತಕ್ಕಂಥದ್ದಿದೆ. ಗುರುಪೌರ್ಣಮಿ ಬಹಳ ಎಂಥ ಅದ್ಭುತವಾಗಿರ್ತಕ್ಕಂಥ ದಿನ. ಗುರುಪೌರ್ಣಮಿಯ ದಿನದಂದು ಯಾರೆಲ್ಲ ತಮ್ಮ ಗುರುಗಳ ಆರಾಧನೆಯನ್ನು ಮಾಡಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿನ್ನೆ ಆಶ್ರಮದಲ್ಲಿ ಮಹರ್ಷಿ ಮಂದಿರದಲ್ಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನೆರವೇರಿತು. ತಾಯಿಯ ಪೂಜಾನುಷ್ಠಾನ ಒಂದು ಕಡೆ ಆದರೆ ಗುರುಪೌರ್ಣಮಿಯ ಪ್ರಯುಕ್ತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹವನದ ಕಾರ್ಯಕ್ರಮ ನಡೀತು. ನಿನ್ನೆನೂ ಕೂಡ ಬಹಳ ದೊಡ್ಡ ಮಟ್ಟದ ಜನಸ್ತೋಮ ಇತ್ತು ಆಶ್ರಮದಲ್ಲಿ. ಬಹಳ ಅದ್ಭುತವಾಗಿ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಇದೆಲ್ಲದರ ಜೊತೆಯಲ್ಲಿ ಈ ಮಳೆಯ ಅವಾಂತರದಿಂದ ನಮ್ಮ ದಕ್ಷಿಣ ಕನ್ನಡ, ಈ ಒಂದು ಮಂಗಳೂರು ಸಾನ್ನಿಧ್ಯ ಏನಿದೆ, ಮಲೆನಾಡು ಸಾನ್ನಿಧ್ಯ ಏನಿದೆ, ಬಹಳ ಕಷ್ಟದಲ್ಲಿದೆ ಈ ಕ್ಷಣ. ಎಲ್ಲೆಲ್ಲೂ ಗುಡ್ಡಗಳು ಕುಸಿತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ, ಒಂದಿಷ್ಟು ಜನ ಸೀರಿಯಸ್ ಆಗಿದ್ದಾರೆ, ಒಂದಿಷ್ಟು ಗಾಡಿಗಳ ಮೇಲೆ ಗುಡ್ಡಗಳು ಕುಸಿತಾ ಇದೆ. ಎಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳ ಜೋಪಾನವಾಗಿರಬೇಕು. ಭಗವಂತ ವರ್ಣದೇವ ನಾವು ಕೇಳ್ಕೊಂಡ್ವಿ, ಭಗವಂತ ಬಂದ. ನೋಡಿ, ಭಗವಂತ ಯಾಕೆ ಈ ರೀತಿ ಅತಿವೃಷ್ಟಿ ಅನಾವೃಷ್ಟಿಯ ಒಂದಿಷ್ಟು ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇದ್ದನೋ ನಮ್ಗೆ ಅರ್ಥವಾಗ್ತಾ ಇಲ್ಲ. ಬಂದರೆ ಈ ಥರ ಅತೀತವಾಗಿರ್ತಕ್ಕಂಥ ಮಳೆ ಬಂದುಬಿಡತ್ತೆ, ಅದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಇಲ್ಲ, ಬರೋದೇ ಇಲ್ಲ, ಬಿಸಿಲಿನ ತಾಪಮಾನ ಜಾಸ್ತಿ ಆಗುತ್ತೆ, ಅದರಿಂದ ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಪ್ರಕೃತಿಯ ವಿಕೋಪ? ಪರಮೇಶ್ವರನ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಬೇಕು. ಪ್ರಕೃತಿ ವಿಕೋಪ ಆದಷ್ಟು ಬೇಗ ಕಡಿಮೆ ಆಗಬೇಕು ಅಂತ ನಾವು ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಕರಾವಳಿ ಪ್ರದೇಶಗಳಾಗಲಿ, ಮಂಗಳೂರು, ಮಲೆನಾಡು, ಚಿಕ್ಕಮಗಳೂರು ಈ ಭಾಗದಲ್ಲಿ, ಅದರಲ್ಲೂ ನಮ್ಮ ಕೂರ್ಗು, ಕೊಡಗು ಜಿಲ್ಲೆ ಬಹಳ ಸಂಕಷ್ಟದಲ್ಲಿದೆ. ಮಳೆಯ ಈ ಒಂದು ಆರ್ಭಟ ಜಾಸ್ತಿ ಆಗಿದೆ. ಎಲ್ಲೆಲ್ಲೂ ಕೂಡ ಗುಡ್ಡ ಕುಸಿತಗಳು ಜಾಸ್ತಿ ಆಗ್ತಿದೆ. ಹಾಗಾಗಿ ಮಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸ್ತಾ ಇರತಕ್ಕಂಥವ್ರು ಪ್ರಯಾಣಿಕರು ತಮ್ಮೆಲ್ಲರಲ್ಲೂ ಕೂಡ ಒಂದು ಗಮನ. ಒಂದು ವೇಳೆ ಏನಾದರೂ ಅವಕಾಶವಿದ್ದಲ್ಲಿ ದಯಮಾಡಿ ಈಗ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದನ್ನು ಸ್ವಲ್ಪ ನಿಲ್ಲಿಸ್ತಕ್ಕಂಥದ್ದೇ ಉತ್ತಮ. ಯಾಕೆ ಅಂತಂದರೆ ಆ ಒಂದು ಸಾನ್ನಿಧ್ಯ ಈ ಸಮಯದಲ್ಲಿ ನೋಡಲಿಕ್ಕಾಗಲಿ, ಆ ಸುಂದರವಾಗಿರ್ತಕ್ಕಂಥ ಒಂದು ಪರಿಸರ ಆಗಲಿ, ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ಕಂಗೊಳಿಸ್ತಕ್ಕಂಥದ್ದೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಬಾರಿಯ ಪ್ರಕೃತಿಯ ವಿಕೋಪ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಸಮುದ್ರ ತೀರದಲ್ಲಂತೂ ಕೂಡ ಬಹಳ ಕಷ್ಟ ಆಗ್ತಾಯಿದೆ. ಸಮುದ್ರದ ಆ ಒಂದು ಹಳೆಯ ಆ ಒಂದು ಹಪ್ಪಳ ಸಂಪೂರ್ಣವಾಗಿ ಮನೆಯ ಬಾಗಿಲಿನ ತನಕ ಭಾವಿಸ್ತಾ ಇರ್ತಕ್ಕಂಥದ್ದು. ಅಂತಂದರೆ ಸಮುದ್ರದ ಪಕ್ಕ ಇರತಕ್ಕಂಥ ಒಂದು ಮಾರ್ಗ ಏನಿರುತ್ತೆ, ಆ ಮಾರ್ಗವನ್ನು ದಾಟಿ ಅದರ ಪಕ್ಕ ಇರತಕ್ಕಂಥ ಒಂದಿಷ್ಟು ವಾಸ್ತುಗಳ ತನಕ ಆ ಒಂದು ಸಮುದ್ರದ ಅಲೆಗಳು ಬರ್ತಾ ಇರ್ತಕ್ಕಂಥದ್ದು, ಹಪ್ಪಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬಹಳ ಜೋಪಾನವಾಗಿ ಇರಬೇಕು. ದಯವಿಟ್ಟು ಸಮುದ್ರದ ತೀರದಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಎಷ್ಟೋ ಜನಗಳಿಗೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ.
ಭಗವಂತನ ಅನುಗ್ರಹ ನಿಮಗಿರಲಿ. ಯಾವ ಕಾರಣಕ್ಕೂ ಕೂಡ ಎಂತಹ ಸಮಸ್ಯೆಗಳು ಕೂಡ ನಿಮಗೆ ಎದುರಾಗದೇ ಇರಲಿ. ಭಗವಂತನ ಅನುಗ್ರಹದಿಂದ ತಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ. ಆದಷ್ಟು ಬೇಗ ಈ ಪ್ರಕೃತಿಯ ಈ ಒಂದು ಆರ್ಭಟ ಸ್ವಲ್ಪ ಕಡಿಮೆ ಆಗಲಿ ಅಂತಲೇ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ವಾತಾವರಣ ಬಹಳ ತಂಪಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದರೆ ಈ ಒಂದು ವಾತಾವರಣನೇ ನಂಜಿನ ವಾತಾವರಣ ಅಂತ ಹೇಳ್ತಾರೆ. ಈ ನಂಜು ಎಂಬತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಆ ಕ್ಷಣ ಎದುರಾಗಿರ್ತಕ್ಕಂಥ ಸಮಸ್ಯೆಯನ್ನು ಆದಷ್ಟು ಬೇಗ ಸಲೀಸಾಗಿ ಅದನ್ನು ಆಚೆ ತಗೊಳ್ಳಿಕ್ಕಾಗೋದಿಲ್ಲ. ಇದು ದೇಹದಲ್ಲಿ ಆಗ್ತಕ್ಕಂಥ ಒಂದಿಷ್ಟು ಬದಲಾವಣೆಗಳು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಡೆಂಗ್ಯೂ ಎಂಬತಕ್ಕಂಥ ಒಂದು ಮಹಾಮಾರಿ ಕಾಯಿಲೆ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಸದ್ದು ಮಾಡ್ತಾ ಇದೆ. ಮತ್ತೆ ಅದರ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಒಂದಿಷ್ಟು ಕಡೆ ಸಣ್ಣ ಪುಟ್ಟ ಮಕ್ಕಳು ಕೂಡ ಅದಕ್ಕೆ ಬಲಿ ಆಗ್ತಾ ಇರತಕ್ಕಂಥವ್ರನ್ನ ನಾವು ಗಮನಿಸ್ತಾ ಇದ್ದೇವೆ. ಒಂದಿಷ್ಟು ಕಡೆ ದೊಡ್ಡವರನ್ನು ನಾವು ನೋಡ್ತಾ ಇದ್ದೇವೆ. ಅದು ಹೇಗೆ ಅಂತಂದರೆ ಅದು ಬರೋದು ನಮಗೆ ಸಾಧಾರಣವಾಗಿ ಗೊತ್ತಾಗೋದಿಲ್ಲ. ಅದು ಬಂದ ಮೇಲೆ ಒಂದಿಷ್ಟು ಸೂಕ್ಷ್ಮಗಳು ನಮಗೆ ಗೊತ್ತಾಗುತ್ತೆ. ಏನಪ್ಪ ಅಂತಂದರೆ ತೀವ್ರವಾಗಿರ್ತಕ್ಕಂಥ ಒಂದಿಷ್ಟು ಮೈಕೈ ನೋವು, ಮತ್ತು ಜ್ವರ ಬಿಟ್ಟು ಹೋಗಿ ಬಂದು ಮಾಡ್ತಾ ಇರ್ತಕ್ಕಂಥದ್ದಾಗಲಿ, ಗಂಟ್ಲಲ್ಲಿ ಕಫ ತುಂಬಿಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಡೆಂಗ್ಯೂವಿನ ಒಂದಿಷ್ಟು ಗುಣಲಕ್ಷಣಗಳು ಅಂತಲೇ ಹೇಳ್ಬೋದು. ಇದೆಲ್ಲವೂ ಕೂಡ ಸ್ವಲ್ಪ ಎದುರಾಗ್ತಿದೆ ಅಂತಂದರೆ ದಯಮಾಡಿ ತಾವೊಮ್ಮೆ ಟೆಸ್ಟಿಂಗನ್ನು ಮಾಡಿಸ್ಕೊಳ್ಳಿ. ಡೆಂಗ್ಯೂ ಎಂಬತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥದ್ದಲ್ಲ. ಅದು ಒಂದು ಸತಿ ಬಂದ ಮೇಲೆ ದೇಹದಲ್ಲಿರ್ತಕ್ಕಂಥ ಆ ಒಂದು ಪ್ಲೇಟ್ಲೆಟ್ಸ್ ಎಂಬತಕ್ಕಂಥದ್ದು ಏನಿದೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಡಿಮೆ ಮಾಡಿಬಿಡುತ್ತೆ. ಅದು ದೇಹಕ್ಕೆ ಬಹಳ ಮುಖ್ಯ. ಅದು ಯಾವ ರೀತಿ ಅಂತಂದರೆ ಅದು ಕೂಡ ಈ ಶುಗರ್ ಥರ. ಅದು ದೇಹದಲ್ಲಿ ಒಂದು ಚೂರು ಜಾಸ್ತಿನೂ ಆಗಬಾರ್ದು, ಒಂದು ಚೂರು ಕಡಿಮೆನೂ ಕೂಡ ಆಗಬಾರ್ದು. ಸರಿಸಮ ಪ್ರಮಾಣದಲ್ಲಿ ಮೇಂಟೈನ್ ಆಗಬೇಕು. ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಬಹಳ ಕಷ್ಟ. ಅದು ಜಾಸ್ತಿ ಆದರೂ ಸಮಸ್ಯೆನೇ, ಕಡಿಮೆ ಆದರೂ ಸಮಸ್ಯೆನೇ. ಹಾಗಾಗಿ ತಾವೆಲ್ಲರೂ ಕೂಡ ಸ್ವಲ್ಪ ಜೋಪಾನವಾಗಿರಿ. ಆದಷ್ಟು ಮನೆಯಲ್ಲಿ ಇರ್ತಕ್ಕಂಥವ್ರು ಹೆಣ್ಣು ಮಕ್ಕಳು ತಾವೂ ಕೂಡ ಸ್ವಲ್ಪ ಆದಷ್ಟು ಉಷ್ಣದ ವಾತಾವರಣದಲ್ಲಿರ್ತಕ್ಕಂಥದ್ದೇ ಬಹಳ ಉತ್ತಮ. ಸ್ವಲ್ಪ ಹೀಟಾಗಿರಬೇಕು, ಬಹಳ ದೇಹ ಬೆಚ್ಚಗಿರಬೇಕು. ಮಕ್ಕಳು ಇರ್ತಕ್ಕಂಥವ್ರು ದಯಮಾಡಿ ಮಕ್ಕಳನ್ನು ಬಹಳ ಜೋಪಾನವಾಗಿ ನೋಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಬಿಸಿನೀರನ್ನು ಕೊಡ್ತಾಯಿರಿ, ಸ್ವೆಟ್ರನ್ನು ಹಾಕಿ ಮಕ್ಕಳನ್ನು ಥಂಡಿಗೆ ಬಿಡಬೇಡಿ. ಮಕ್ಕಳು ಆಟ ಅಂತ ಹೇಳಿ ಆಚೆ ಹೋಗ್ತಾರೆ. ಒಂದು ವೇಳೆ ತಾವು ಬೈದರೂ ಪರವಾಗಿಲ್ಲ, ಆ ಕ್ಷಣ ಅವ್ರ ಮನಸ್ಸಿಗೆ ನೋವು ಮಾಡ್ಕೊಂಡ್ರೂ ಪರವಾಗಿಲ್ಲ, ದಯವಿಟ್ಟು ಆಚೆ ಕಡೆ ಕಳಿಸ್ಬೇಡಿ. ಯಾಕೆ ಅಂತಂದರೆ ಈಗ ಸುರಿತಾ ಇರತಕ್ಕಂಥ ಮಳೆ ಇದು ಒಂದು ಸತಿ ಶೀತ ಬಾಧೆಗೆ ಏನಾದರೂ ಸಿಕ್ಕಿ ಹಾಕೊಂಡ್ಬಿಟ್ರೆ ವಾತಾವರಣ ಬಹಳ ತಂಪಾಗಿರುವ ಕಾರಣದಿಂದ ಇದರಿಂದ ಆದಷ್ಟು ಬೇಗ ಆಚೆ ಬರೋದು ಸ್ವಲ್ಪ ಕಷ್ಟಕರ. ಹಾಗಾಗಿ ತಾವೆಲ್ಲರೂ ಕೂಡ ಜೋಪಾನವಾಗಿರಿ, ತಾವೆಲ್ಲರೂ ಕೂಡ ಕ್ಷೇಮವಾಗಿರಿ. ಆರೋಗ್ಯ ಭಾಗ್ಯ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಧನ್ವಂತರಿ ಮಹಾವಿಷ್ಣುನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೇನು ಆಗೋ ಈಗೋ ಅಂತಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾನ್ನಿಧ್ಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಲಕ್ಷ್ಮೀ ಭೂ ವರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ ಎದುರಾಗ್ತಾ ಇದೆ. ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ವಿಜೃಂಭಣೆಯಿಂದ ಆಚರಿಸಲ್ಪಡ್ತಾ ಇರತಕ್ಕಂಥ ಜಾತ್ರಾ ಮಹೋತ್ಸವ ಅಂತಲೇ ಹೇಳ್ಬೋದು. ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ ಸಾಲಿಗ್ರಾಮ ಕ್ಷೇತ್ರ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ನೆರವೇರ್ತಾ ಇರತಕ್ಕಂಥದ್ದು. ಅದರಲ್ಲೂ ಗುರೂಜಿಯವರ ಸಂಕಲ್ಪದಂತೆ 9ನೇ ತಾರೀಕು ಮತ್ತು 10ನೇ ತಾರೀಕು ಬಹಳ ವಿಶೇಷವಾಗಿ ಗಜವಾಹನೋತ್ಸವವನ್ನು ಮಾಡಬೇಕು ಅಂಥೇಳಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಪನೆ ಮತ್ತು ಒಂದು ಮನದಲ್ಲಿರ್ತಕ್ಕಂಥ ಒಂದು ಆಸೆ. ಆ ಆಸೆ ಈಡೇರಲೇಬೇಕು ಅಂತ ನಾವು ಕೂಡ ಬಹಳಷ್ಟು ಹೊಡೆದಾಡ್ತಾ ಇದ್ದೇವೆ. ಆನೆಯನ್ನು ಕರೆಸಬೇಕು, ಹೇಗಾದರೂ ಮಾಡಿ ಕರೆಸಬೇಕು. ಸಾನ್ನಿಧ್ಯದಲ್ಲಿ ಒಂದು ಗಜಲಕ್ಷ್ಮಿ ಅನುಷ್ಠಾನ ಆಗಬೇಕು. ತಾಯಿ ಮಹಾಲಕ್ಷ್ಮಿ ದೇವಿಯನ್ನು ಮತ್ತು ಸಾಲಿಗ್ರಾಮ ರೂಪದಲ್ಲಿರ್ತಕ್ಕಂಥ ಭೂ ವರಾಹಸ್ವಾಮಿಯನ್ನು ಆನೆಯ ಮೇಲೆ ಇಟ್ಟು ಒಂದು ಉತ್ಸವವನ್ನು ಮಾಡಬೇಕು, ಗಜಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂಥೇಳಿ ಒಂದು ಸಂಕಲ್ಪ ಇದೆ. ಅದನ್ನು ಕೂಡ ಈಡೇರೋದ್ರಲ್ಲಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಗಜವಾಹನೋತ್ಸವದ ಜೊತೆಗೆ 11 ದಿವಸದ ಕಾರ್ಯಕ್ರಮದಲ್ಲಿ ನಾನಾ ರೀತಿಗಳಲ್ಲಿರ್ತಕ್ಕಂಥ ವಿಧವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳಾಗಿರ್ಬೋದು, ದೇವರ ಉತ್ಸವಗಳಾಗಿರ್ಬೋದು, ಗರುಡೋತ್ಸವ, ಶಯನೋತ್ಸವ, ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪಲ್ಲಕ್ಕಿ ಉತ್ಸವ, ರಥೋತ್ಸವ, ಅಲಂಕಾರಗಳಂತೂ ಕೇಳಬೇಕಾ. 11 ದಿವಸವೂ ಕೂಡ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಕಂಗೊಳಿಸ್ತಕ್ಕಂಥ ತಾಯಿಯ ಅಲಂಕಾರ. ಸಾಲಿಗ್ರಾಮಕ್ಕಂತೂ ಕೂಡ ನಿಜಕ್ಕೂ ಹೇಳ್ತೀನಿ, ಅದಕ್ಕೆ ಅಲಂಕಾರನೇ ಬೇಡವೇನೋ. ಸಾಲಿಗ್ರಾಮಕ್ಕೆ ತಾವು ಸುಮ್ಮನೆ ಒಂದೇ ಒಂದು ಪುಷ್ಪ ಇಟ್ಟರೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇರುತ್ತೋ. ಆದರೆ ಹಿಂದೆಗಡೆ ತಾಯಿ ಹಾಗಲ್ಲ. ಆ ತಾಯಿಗೆ ನೀವು ಎಷ್ಟು ಅಲಂಕಾರ ಮಾಡಿದ್ರೂ ಕೂಡ ನಮ್ಮ ಕಣ್ಣಿಗೆ ಎಲ್ಲೋ ಕಡಿಮೆ ಆಗ್ತಾ ಇದೆಯೇನೋ, ಇನ್ನಷ್ಟು ಅಲಂಕಾರ ಮಾಡೋಣ ಎಂಬತಕ್ಕಂಥ ಒಂದು ಆಸೆ ಮನಸ್ಸಲ್ಲಿ ಹುಟ್ಟುತ್ತಾನೆ ಇರುತ್ತೆ. ಆ ತಾಯಿಯ ಸೌಂದರ್ಯ ಅಂತೂ ಪದಗಳಲ್ಲಿ ನಾವು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಬಿಡಿ, ಅದನ್ನು ನೋಡಿ ಅನುಭವಿಸಿದ್ರೆ ಮಾತ್ರ. ನಿನ್ನೆ ಭಾನುವಾರ ಆಶ್ರಮದಲ್ಲೂ ಕೂಡ ಎಷ್ಟೋ ಜನ ಹೇಳ್ತಾ ಇದ್ರು, ಗುರುಗಳೇ ನಾವು ತಾಯಿಯನ್ನು ನೋಡ್ತಾ ಇದ್ರೆ
ಆ ತಾಯಿನ ನಗನಗ್ತಾ ನೋಡಿದ್ರೆ ಆ ತಾಯಿ ನಗನಗ್ತಾ ಸ್ಪಂದಿಸ್ತಾರೆ. ಅಳ್ತಾ ನೋಡಿದ್ರೆ ಬಹಳ ದುಃಖದಿಂದ ನಮ್ಮ ನೋವಿಗೆ ಸ್ಪಂದಿಸ್ತಾರೆ. ನಿಜಕ್ಕೂ ನಮ್ಮ ಮುಂದೆ ಯಾರೋ ಕೂತಿದ್ದಾರೇನೋ, ಅವರು ನಮ್ಮ ಹತ್ರ ನಿಜಕ್ಕೂ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೇನೋ ಎಂಬತಕ್ಕಂಥ ಒಂದು ರೀತಿ ಭಾಸವಾಗುತ್ತೆ ಅಂತ ಹೇಳ್ತಾ ಇದ್ರು. ಅದೆಲ್ಲವೂ ಕೂಡ ಸತ್ಯ. ಹೌದು, ಕೇಳ್ತಕ್ಕಂಥವ್ರಿಗೆ ಅತಿಶಯೋಕ್ತಿ ಅನ್ನಿಸ್ಬೋದು, ಆದರೆ ಅದನ್ನು ಅನುಭವಿಸ್ತಕ್ಕಂಥವ್ರಿಗೆ ಮಾತ್ರ ಅದರ ರುಚಿ ಏನು ಎಂಬತಕ್ಕಂಥದ್ದು ಗೊತ್ತಾಗುತ್ತೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ ಲಕ್ಷ್ಮೀ ಭೂ ವರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ. ಇದಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಬರೋರು ತಾವು ಏನಾದರೂ ಒಂದು ಸೇವೆಯನ್ನು ಮಾಡಬೇಕು, ನನ್ನದು ಒಂದು ಅಳಿಲು ಸೇವೆ ಇರಲಿ ಎಂಬತಕ್ಕಂಥ ಒಂದು ಮನದಲ್ಲಿ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥ ತಾವೆಲ್ಲರೂ ಕೂಡ ಸೇವೆಯನ್ನು ಮಾಡ್ಬೋದು. ಸೇವೆಯನ್ನು ಮಾಡೋದು, ದಾನ ಧರ್ಮವನ್ನು ಮಾಡೋದು, ಇಲ್ಲ ನನ್ನದು ಏನೋ ಒಂದು ಸೇವೆ ಅಂತಂದರೆ ತಾವು ಎಷ್ಟು ಖರ್ಚಾಗುತ್ತೋ ಏನೋ ಜಾತ್ರೆ ಅಲ್ವಾ ಅಂತ ಹೇಳಿ ತಾವೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ನಿಮ್ಮ ಶಕ್ತಿಯಾನುಸಾರ ಒಂದು ಹಿಡಿ ಅಕ್ಕಿ ಧಾನ್ಯವನ್ನು ಕೊಟ್ಟರೂ ಕೂಡ ಅದು ಆಶ್ರಮಕ್ಕೆ ಸೇವೆನೇ. ಭಗವಂತ ಅದರಲ್ಲೂ ಕೂಡ ತೃಪ್ತನಾಗ್ತಾನೆ. ಹಾಗಾಗಿ ನಿಮ್ಮ ಶಕ್ತಿಯಾನುಸಾರ ತಾವು ಏನನ್ನು ಬೇಕಾದರೂ ಸೇವೆಯನ್ನು ಮಾಡಬೇಕು. ಹಾಗಾಗಿ ತಾವು ಮಾಡಿ, ಭಗವಂತನ ಅನುಗ್ರಹ ಸದಾಕಾಲ ನಿಮಗಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಸಾಂಬ ಸದಾಶಿವಾಯ ನಮಃ, ಗಿರಿಜಾಶಂಕರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಅದರ ಜೊತೆಗೆ ಒಂದು ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಬೇಕು. ಏನಪ್ಪ ಅಂತಂದರೆ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಸ್ವಲ್ಪ ಆದಷ್ಟು ಜೋರವಾಗಿ ಮಾತಾಡಿ, ಸ್ಪಷ್ಟವಾಗಿ ಮಾತಾಡಿ, ನೆಟ್ವರ್ಕು ಇರತಕ್ಕಂಥ ಜಾಗಕ್ಕೆ ಬಂದು ಮಾತಾಡಿ. ಒಂದು ವೇಳೆ ತಾವು ಕರೆಯನ್ನು ಮಾಡಿದಾಗ ದಯಮಾಡಿ ಟಿ ವಿಯನ್ನು ನೋಡಿ ಮಾತಾಡಬೇಡಿ. ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ. ಟಿ ವಿಯನ್ನು ಆಫ್ ಮಾಡ್ತಕ್ಕಂಥದ್ದಲ್ಲ, ವಾಲ್ಯೂಮನ್ನು ಮ್ಯೂಟ್ ಮಾಡ್ತಕ್ಕಂಥದ್ದು. ಇಲ್ಲ ಅಂತಂದರೆ ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ತಕ್ಕಂಥದ್ದು. ಎಷ್ಟೋ ಜನ ತಮಗೊಂದು ಆಸೆ, ನನ್ನ ಸ್ವರ ಟಿ ವಿನಲ್ಲಿ ಹೇಗೆ ಕೇಳುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಆಲೋಚನೆಯಿಂದ ತಾವು ಕರೆಯನ್ನು ಮಾಡ್ತಾ ಇರ್ತೀರಿ. ಆ ಒಂದು ಆಸೆಗೆ ನಾನು ತಪ್ಪು ಅಂತ ಹೇಳೋದಿಲ್ಲ, ಆದರೆ ತಾವು ಅದರ ಬಗ್ಗೆ ಗಮನ ವಹಿಸಿದ್ರೆ ಎಷ್ಟೋ ದಿನಗಳಿಂದ, ವರ್ಷಗಳಿಂದ ತಾವು ಕಾದು ಕುಳಿತಿರ್ತಕ್ಕಂಥ ಆ ಒಂದು ಕರೆಯ ಆ ಒಂದು ಸನ್ನಿವೇಶ ತಾವೇ ತಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದರೆ, ತಾವು ಕಾರ್ಯಕ್ರಮದಲ್ಲಿ ಫೋನಲ್ಲಿ ಮಾತಾಡ್ತಕ್ಕಂಥದ್ದು ಏನಿರುತ್ತೆ, ಅದು ಪ್ರಸಾರ ಆಗ್ತಕ್ಕಂಥದ್ದು ಏನಿರುತ್ತೆ, ಅದರ ಎರಡರ ಮಧ್ಯದಲ್ಲಿ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 30 ರಿಂದ 40 ಸೆಕೆಂಡ್ ಗ್ಯಾಪ್ ಇದ್ದೇ ಇರುತ್ತೆ. ಹಾಗಾಗಿ ತಾವು ಅಲ್ಲೂ ಗಮನ ಕೊಡೋಕ್ಕಾಗೋದಿಲ್ಲ, ಇಲ್ಲೂ ಗಮನ ಕೊಡೋಕ್ಕಾಗೋದಿಲ್ಲ. ಆಗ ಸಿಕ್ಕಿರ್ತಕ್ಕಂಥ ಆ ಒಂದು ಅಲ್ಪ ಸ್ವಲ್ಪ ಸಮಯನೂ ಕೂಡ ವೃತಃ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಕರೆಯನ್ನು ಮಾಡ್ತಕ್ಕಂಥವ್ರು ತಾವು ಮೊದಲು ಫೋನ್ ಯಾರಿಗೆ ಮಾಡಿರ್ತೀರಿ, ಫೋನ್ ಮಾಡಿರ್ತಕ್ಕಂಥವ್ರ ಜೊತೆ ದಯಮಾಡಿ ಕರೆಕ್ಟಾಗಿ ಮಾತಾಡಬೇಕು. ಅದಾದ ಮೇಲೆ ಕಾರ್ಯಕ್ರಮ ಮತ್ತೆ ZEE5ನಲ್ಲಿ ಪ್ರಸಾರ ಆಗುತ್ತೆ. ಆಗ ತಾವು ನೋಡ್ಕೊಳ್ಬೋದು, ತಮ್ಮ ಧ್ವನಿಯನ್ನು ತಾವು ಆಲಿಸ್ಬೋದು, ಕೇಳ್ಬೋದು. ಹಾಗಾಗಿ ಈ ಒಂದು ವಿಚಾರ ಎಲ್ಲರ ಗಮನದಲ್ಲಿರಲಿ. ಕರೆಯನ್ನು ಮಾಡತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಜೋಪಾನ, ಆದಷ್ಟು ನೆಟ್ವರ್ಕ್ ಇರ್ತಕ್ಕಂಥ ಜಾಗಕ್ಕೆ ಬಂದು ಕರೆಯನ್ನು ಮಾಡಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರಿ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಶ್ರೀ ಮಹೇಶ್ವರಿ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ದೇವತಾಭ್ಯೋ ನಮಃ, ನಂಜುಂಡೇಶ್ವರ ದೇವತಾಭ್ಯೋ ನಮಃ. ಶ್ರೀ ಕ್ಷೇತ್ರ ನಂಜನಗೂಡಲು ಸಹಿತ ಮಳೆಯ ದಿಗ್ಬಂಧನ ಆಗಿರತಕ್ಕಂಥದ್ದು. ಎಲ್ಲಿಂದಲೇ ನೋಡಲು ಸಹಿತ ಕಪಿಲಾ ನದಿ ತುಂಬಿ ಹರಿತಾ ಇದ್ದಾಳೆ. ಅತ್ತ ಕಪಿಲಾ ನದಿ, ಕಾವೇರಿ, ತುಂಗಭದ್ರಾ, ಈ ಸುತ್ತಮುತ್ತ ಪ್ರಾಂತಗಳೆಲ್ಲ ಕಡೆಯೂ ಸಹಿತ ಮಳೆ ಅಬ್ಬಬ್ಬ ಸಾಕಷ್ಟು ಮಳೆ ಪ್ರವಾಹದಂತೆ ಉಕ್ಕಿ ಹರಿತಾ ಇದೆ. ಅದರಲ್ಲೂ ಒಂದಷ್ಟು ಭಾಗಗಳಲ್ಲಿ ರಸ್ತೆಗಳೇ ಎಲ್ಲವೂ ಸಹಿತ ಜಲಾವೃತವಾಗಿದೆ.
ರಸ್ತೆಗಳಲ್ಲಿ ಯಾವಾಗ ನೀರು ನಿಲ್ಲುತ್ತೋ ಅದರಲ್ಲಿ ಹಳ್ಳಕೊಳ್ಳಗಳು ಸಾಕಷ್ಟು ಆಗಿಬಿಡುತ್ತೆ. ಹಾಗೆ ತುಂಬಿ ಹರಿತಿರ್ತಕ್ಕಂಥ ಆ ಒಂದು ಶುದ್ಧ ಜಲ ಅಂದರೆ ಆ ಮಳೆ ನೀರು ಏನಿದೆ ಅದರಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳು ಕೊಚ್ಕೊಂಡು ಹೋಗ್ತಾ ಇದೆ. ಜೊತೆಗೆ ವಾಸ್ತವ್ಯವನ್ನು ಏನೋ ಹಳ್ಳಿಗಳ ಕಡೆ ಆಗಲಿ ಮತ್ತು ಸಿಟಿ ಕಡೆ ಆಗಲಿ ಎಲ್ಲೇ ಆದರೂ ಸಹಿತ ಈ ತಗ್ಗು ಪ್ರದೇಶಗಳಲ್ಲಿ ಮನೆ ಕಟ್ಕೊಂಡಿರ್ತಾರಲ್ಲ, ಅಂತಹವ್ರ ಬದುಕಂತೂ ಬೇಡವೇ ಬೇಡ. ಬಹಳ ಕಷ್ಟ, ಮೊದಲೇ ಕಷ್ಟ, ಅದರ ಮೇಲೆ ಇನ್ನಷ್ಟು ಕಷ್ಟ. ಹಾಗಾಗಿ ಅಂತಹ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಒಂದಿಷ್ಟು ಸಹಾಯ ಮಾಡುವಂಥ ಗುಣ ಎಲ್ಲರದಾಗಲಿ, ಒಳ್ಳೆಯದಾಗಲಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 22/7/2024 22/7/2024 ಸೋಮವಾರ. ಇವತ್ತು ಕೃಷ್ಣ ಪ್ರತಿ ಅಂದರೆ ಶ್ರವಣ ನಕ್ಷತ್ರ ಇರತಕ್ಕಂಥದ್ದು. ಇವತ್ತು ಆಷಾಢ ಮಾಸದ ನಿಜವಾದ ಆಷಾಢದ ಎಫೆಕ್ಟ್ ಏನು ಅಂತ ಇಲ್ಲಿಂದ ಪ್ರಾರಂಭ. ಆಷಾಢ ಮಾಸದ ಶುಕ್ಲ ಪಕ್ಷ ಇದೆಯಲ್ಲ, ಅದು ಆನಂದದಾಯಕವಾಗಿರತಕ್ಕಂಥದ್ದೇ, ಏನೂ ತೊಂದರೆ ಇಲ್ಲ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳಾಗಲಿ, ಯಾವುದಾದ್ರು ಪ್ರಾರಂಭಿಕವಾದಂತಹ ಕೆಲಸಗಳಾಗಲಿ ಅಥವಾ ಮಾಡುವಂತಹ ಕೈಂಕರ್ಯಗಳಲ್ಲಿ ಅದರದ್ದೇ ಆದಂತಹ ಒಂದಷ್ಟು ಜವಾಬ್ದಾರಿಯನ್ನು ಮಾಡ್ಬೋದು, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಆಷಾಢ ಮಾಸದ ಕೃಷ್ಣ ಪಕ್ಷ, ಈ ಆಷಾಢ ಮಾಸದ ಕೃಷ್ಣ ಪಕ್ಷ ಈ 15 ದಿನ ಇದೆಯಲ್ಲ, ಪ್ರಾರಂಭಿಕ 15 ದಿವಸ ಶುಕ್ಲ ಪಕ್ಷ, ಅದಾದ ನಂತರ ಬರ್ತಕ್ಕಂಥದ್ದು ಕೃಷ್ಣ ಪಕ್ಷ. ಈ ಕೃಷ್ಣ ಪಕ್ಷ ಅಂತ ಬಂದಾಗ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ, ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಮನಸ್ಸೊಪ್ಪೋದಿಲ್ಲ, ಮಾಡಿದ್ರೂ ಅದು ಪೂರ್ತಿ ಆಗುವುದಿಲ್ಲ. ಅಂದರೆ ಆಷಾಢದ ಎಫೆಕ್ಟ್ ಏನಂತಕ್ಕಂಥದ್ದು ಕೃಷ್ಣ ಪಕ್ಷದಲ್ಲೇ ಸಾಕಷ್ಟು ಇರತಕ್ಕಂಥದ್ದು. ಆದರೆ ತುಂಬ ಜನ ಆಷಾಢದ ಪ್ರಾರಂಭನೇ ಕೈ ಕಟ್ಟಿ ಕೂತ್ಕೊಂಡ್ಬಿಡ್ತಾರೆ. ಆದರೆ ನಾ ಹೇಳೋದೇನೆಂದರೆ, ಆಷಾಢದ ಪ್ರಾರಂಭದಲ್ಲಿ ಕೈ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಆಷಾಢದ ಅಮಾವಾಸ್ಯೆ ಅಂದರೆ ಯಾವಾಗ ಶುಕ್ಲ ಪಕ್ಷ ಮುಗಿದು ಕೃಷ್ಣ ಪಕ್ಷದ ಪ್ರಾರಂಭ ದಿನ ಅಂತ ಇವತ್ತು ಏನು ಹೇಳಿದ್ದೀವಿ, ಇಲ್ಲಿಂದಾಚೆಗೆ ಆಷಾಢದ ಸಮಸ್ಯೆ ಎಂಬತಕ್ಕಂಥದ್ದು ಸ್ವಲ್ಪ ಹೆಗಲೇ ಇರ್ತಾ ಬರುತ್ತೆ. ಆದರೂ ಭಯಪಡಬೇಡಿ, ಧರ್ಮ ಮಾರ್ಗದಲ್ಲಿದ್ದು, ನ್ಯಾಯ ಮಾರ್ಗದಲ್ಲಿದ್ದು, ಸಾಧ್ಯವಾದಷ್ಟು ಭಗವಂತ ಕೊಟ್ಟದ್ರಲ್ಲಿ ತೃಪ್ತಿಯಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಎಂಬತಕ್ಕಂಥ ಚಿಂತನೆ ಇದ್ದರೆ ಯಾವ ಸಮಸ್ಯೆನೂ ಎದುರಾಗೋದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದರೂ ಕೊಟ್ಟು ತೆಗೆದುಕೊಳ್ತಕ್ಕಂಥ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಚಿಂತನೆ ಮಾಡಬೇಕಾದ್ರೆ ಮೊದಲು ನಿಮ್ಮ ಆಲೋಚನೆ ಹೇಗಿರಬೇಕು ಅಂದರೆ ಸಾಧ್ಯವಾದಷ್ಟು ಧರ್ಮ ಮಾರ್ಗ ಇರಬೇಕು. ಜೊತೆಗೆ ಇವತ್ತು ಯಾರನ್ನ ನಂಬಬೇಕಾದರೂ ಒಂದು ಆಲೋಚನೆ ಮಾಡಿ. ನಿಮ್ಮ ನಂಬಿಕೆ ಇವತ್ತು ಅಷ್ಟು ಪರಿಪಕ್ವತೆ ಆಗುವುದಿಲ್ಲ, ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಅಸಮಾಧಾನ ಇದೆ. ಆದರೆ ಮೇಷರಾಶಿಯವರಿಗೆ ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ಕಾಲ ಎದುರಾಗಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡಬೇಕು. ಏಕದಂತಾಯುದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಆಗಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೇಕಾದ್ರೂ, ಇಷ್ಟಾರ್ಥ ಸಿದ್ಧಿ ಆಗಬೇಕಾದರೂ ಮೊದಲು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇವತ್ತು ನಿಮಗೆ ಸಿಗಬೇಕು. ಅದಕ್ಕಾಗಿ ಮೊದಲು ನೀವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಲವಣ, 1 ಚಿಟಿಕೆಯಷ್ಟು ಉದ್ದು, ಉಪ್ಪು ಮತ್ತು ಉದ್ದಿನ ಬೇಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದರ ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಮಕ್ಕಳ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಶೀತ ಬಾಧೆಯಿಂದ ನರಳುವಂಥದ್ದಾದರೆ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಆರೋಗ್ಯದ ಕಡೆ ಮಾತ್ರ ಪ್ರಸ್ತುತ ವಾತಾವರಣ ತುಂಬ ತಂಪಿರೋದ್ರಿಂದ, ಜೊತೆಗೆ ಮಳೆ ಜಾಸ್ತಿ ಇರೋದ್ರಿಂದ ಭಾಳ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಒಳ್ಳೆಯದಾಗಲಿ. ಸಾಧ್ಯವಾದಷ್ಟು ಬಿಸಿ ಪದಾರ್ಥವನ್ನೇ ಊಟ ಮಾಡಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಬಿಸಿ ಪದಾರ್ಥ ಊಟ ಮಾಡುವಂಥದ್ದು, ಬಿಸಿ ನೀರು ಕುಡಿತಕ್ಕಂಥದ್ದು ಬಹಳ ಉತ್ತಮ. ಇದು ಆರೋಗ್ಯದ ಒಂದು ಕ್ಷಣಗಳು ಆಗುತ್ತೆ, ಆರೋಗ್ಯವೂ ಸಹಿತ ಸುಧಾರಣೆ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಮತ್ತು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸತ್ಯಾಸತ್ಯತೆಗಳು ಏನು ಎಂಬತಕ್ಕಂಥದ್ದನ್ನು ಅರಿತು ಅದರಂತೆ ನಡೆದು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟದ ದಿನ. ವೃಷಭ ರಾಶಿಯವರು ಇವತ್ತು ತಾವು ತೆಗೆದುಕೊಳ್ಳುವಂತಹ ಯಾವ ನಿರ್ಣಯವಾದರೂ ಭಗವಂತ ಕೈ ಹಿಡಿದು ನಡೆಸ್ತಾನೆ. ಆದರೆ ಹೊಸದಾಗಿ ಮಾಡುವ ಕೆಲಸಕ್ಕಿನ್ನ ಇರ್ತಕ್ಕಂಥ ಕೆಲಸಗಳನ್ನೇ ಅದನ್ನು ಮನಸ್ಸಲ್ಲಿ ತಂದುಕೊಂಡು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಆಷಾಢದ ಪ್ರಾರಂಭ, ಅದರಲ್ಲೂ ಆಷಾಢದ ಕೃಷ್ಣ ಪಕ್ಷದ ಪ್ರಾರಂಭ ಶುಭವೇ ಆಗುತ್ತೆ. ಆದಷ್ಟು ಇವತ್ತಿನ ದಿವಸ
ಬನ್ನಿ ವೃಕ್ಷದ ಹತ್ರ ಹೋಗಿ ಬನ್ನಿ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನ ಮಹಾಮಂತ್ರವನ್ನು ತಾವು ಉಚ್ಚಾರಣೆ ಮಾಡಿ ಭಗವಂತನ ಕೃಪಾಶೀರ್ವಾದಕ್ಕೆ ತಾವು ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಅದ್ಭುತವಾದ ಫಲವಿದೆ. ಆದರೆ ಯಾವುದೇ ಮಾಡಬೇಕಾದರೂ ಸ್ವಲ್ಪ ಆಲೋಚನೆಗಳು ಬೇರೆ ಬೇರೆ ಕಡೆಯೇ ಹರಡ್ತಾ ಇರುತ್ತೆ. ನನ್ನವರು ತನ್ನವರು ಅಂತ ತಾವು ಎಷ್ಟೇ ಆತ್ಮೀಯತೆಯಿಂದ ಕಂಡರೂ ಅದರಲ್ಲಿ ಏನೋ ಒಂದು ತರಹ ಹುಡುಕುವಂಥದ್ದು, ಮತ್ತೇನೋ ಸಮಸ್ಯೆ ಕಂಡುಕೊಳ್ತಕ್ಕಂಥದ್ದು, ಅಥವಾ ಅತಿಯಾದಂಥ ಬೇರೆ ಥರ ಮಾತುಗಳಾಡಿ ಮನಸ್ಸು ನೋವುಂಟು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಆಗುವಂಥ ಲಕ್ಷಣಗಳು ಇದೆ. ಆದರೆ ಈ ಸಮಯದಲ್ಲಿ ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಉದ್ದು, ಒಂದು ಚಿಟಿಕೆಯಷ್ಟು ಕಡಲೆಬೇಳೆ, ಅಕ್ಕಿ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಈ 3 ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ, ನೀರು ಅಂದರೆ ಚಂದ್ರ, ನೀರಿಗೆ ಹಾಕೋದ್ರಿಂದ ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯವರಿಗೆ 108 ಥರ ಚಿಂತನೆಗಳು, ಕೆಲಸಕ್ಕೆ ಬಾರದ ಆಲೋಚನೆಗಳು, ಯಾವುದು ಬೇಕು ಯಾವುದು ಬೇಡ ಸರಿಯಾದ ತೀರ್ಮಾನ ಇಲ್ಲ, ಮನಸ್ಸಲ್ಲಿ ಇಲ್ಲದ ದ್ವಂದ್ವ ಚಿಂತನೆಗಳಿದೆ, ತುಂಬ ಆತಂಕಕ್ಕೊಳಗಾಗುವಂಥ ಪರಿಸ್ಥಿತಿ ಇದೆ. ಸಣ್ಣ ಸಣ್ಣ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ತಾವೇ ಮಾಡ್ಕೊಳ್ತೀರಿ. ಯಾರಿಗೂ ಗೊತ್ತಿಲ್ಲದಂಥ ವಿಚಾರವನ್ನು ನೀವು ಎಲ್ಲರಿಗೂ ತಿಳಿಸೋಕ್ಕೆ ಮುನ್ನಡೀತೀರಿ. ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಒಪಿನಿಯನ್ ಇರುತ್ತೆ, ಒಳ್ಳೆ ಥರನೇ ಆಲೋಚನೆ ಇರುತ್ತೆ. ಆದರೆ ಆ ಸಭೆಗೆ ಹೋದಾಗ ನಿಮ್ಮ ಬಗ್ಗೆ ನೀವೇ ತಿಳಿಸ್ತೀರಿ. ಹಾಗೆ ನಿಮಗೆ ಒಂದಷ್ಟು ಕಂಟ್ರೋಲಿಂಗ್ ಅಂತಕ್ಕಂಥ, ಅಂದರೆ ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಚಿಂತನೆಗಳ ಬಗ್ಗೆ ಆಗಲಿ, ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಆಗಲಿ, ನಿಮ್ಮ ಬಗ್ಗೆನೇ ಸಹಿತ ಯಾರ ಹತ್ರ ಏನು ಮಾತಾಡಬೇಕು, ಹೇಗಿರಬೇಕು ಎಂಬತಕ್ಕಂಥದ್ರ ಅರಿವಿಲ್ಲದಂಥ ರೀತಿ ಆಗುತ್ತೆ. ಕಾರಣ ಏನಂದರೆ ಇವತ್ತು ರಾಹು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ರಾಹು ಮತ್ತು ಚಂದ್ರ. ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಚಂದ್ರ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಇಂಥೆಲ್ಲ ಸಮಸ್ಯೆಗಳಿದೆ. ಅದರಲ್ಲೂ ಹೆಣ್ಣು ಮಕ್ಕಳು ತುಂಬ ಜೋಪಾನ ಬೇಕು. ಯಾಕೆಂದರೆ ಸ್ವಲ್ಪ ಯಾಮಾರಿದ್ರೆ ಸಮಸ್ಯೆ ಬೇರೆ ಥರನೇ ಆಗಿಬಿಡುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಳ್ಬೇಡಿ. ಆದಷ್ಟು ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಪ್ರಾರ್ಥನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾಯಕ ಆಗುತ್ತೆ. ಇವತ್ತು ಮನೆಯಿಂದ ಆಚೆ ಹೊರಡುವಾಗ ಸಾಧ್ಯವಾದಷ್ಟು ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಒಂದು ತಾಮ್ರದ ತಂಬಿಗೆಯಲ್ಲೋ ಅಥವಾ ತಾಮ್ರದ ಪಂಚಪಾತ್ರೆಯಲ್ಲೋ, ತಾಮ್ರದಲ್ಲಿ ಅರಿಶಿಣ ನೀರು ಬಿದ್ದರೇ ಭಾಳ ವಿಶೇಷ. ಹಾಗೆ ಅರಿಶಿಣದ ನೀರಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿದ್ರೆ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಇದರ ಜೊತೆಗೆ ಸಾಧ್ಯವಾದಷ್ಟು ಶ್ವಾನಗಳಿಗೆ ಒಂದಷ್ಟು ಆಹಾರವನ್ನು ಹಾಕಿ ಮುಂದೆ ನಡೆಯೋದ್ರಿಂದ ಮತ್ತಷ್ಟು ಅನುಕೂಲ. ಆದರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಮಾತ್ರ ತಪ್ಪದೇರ ಪಠನೆ ಮಾಡಿ. ಆ ಶಿವ ಸಾನ್ನಿಧ್ಯದಲ್ಲಿ ದರ್ಶನ ಆಗಲಿ ಅಥವಾ ಶಿವಮಂತ್ರದ ಪಠನೆ ಆಗಲಿ, ಇದು ನಿಮಗೆ ಭಾಳ ಶ್ರೇಯಸ್ಸುಂಟು ಮಾಡುತ್ತೆ ಇವತ್ತು ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಸಹಿತ ಮೂಗಿಂತುದಲ್ಲಿ ಕೋಪ ಇದೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಸಾಧಿಸ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಒಂದು ಆಲೋಚನೆ ಇದೆ, ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅರ್ಥಪೂರ್ಣವಾದಂಥ ಬದುಕನ್ನೇ ಸಿದ್ಧಿಪಡಿಸ್ಕೊಳ್ತೀವಿ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ 11 ಗಂಟೆ 20 ನಿಮಿಷದಿಂದ 4:15 11:20ರಿಂದ 4:15 ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು ಇದೆ. ಆದರೆ ಇವತ್ತು ನೀವು ಮಾಡುವಂತಹ ಆಲೋಚನೆ, ಇವತ್ತು ನಿಮ್ಮ ಮನಸ್ಸಲ್ಲಿರುವಂಥ ದ್ವಂದ್ವ ಚಿಂತನೆ ಎಲ್ಲವೂ ದೂರ ಆಗಬೇಕಾದ್ರೆ ಸಾಧ್ಯವಾದಷ್ಟು ಗುರು ಹಿರಿಯರ ಅನುಗ್ರಹವನ್ನು ಪಡಿಬೇಕು. ಗುರು ಹಿರಿಯರ ಅನುಗ್ರಹವನ್ನು ಪಡೀರಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಮಾಡುವ ಕೆಲಸಗಳನ್ನು ಸ್ವಲ್ಪ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿ. ಇವತ್ತು ಗಣಪತಿಯ ನಮಸ್ಕಾರ ಮಾಡಿಕೊಂಡು ಗಣಪತಿಗೆ 21 ಗರಿಕೆಯನ್ನು ಗಣಪತಿ ಪಾದದ ಹತ್ರ ಇಟ್ಟು ಮನೆಯಲ್ಲಿ ನಿಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡೋದ್ರಿಂದ ಸಿಂಹರಾಶಿಯವರು ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು, ಬೆಲೆ ಬಾಳುವ ವಸ್ತುಗಳ ಕಡೆ ತುಂಬ ಗಮನ ಇರಬೇಕು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಒಂದಷ್ಟು ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂಥ ದಿನ ಇವತ್ತು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿನಿತ್ಯದ ಯೋಗ, ಪ್ರತಿನಿತ್ಯದ ಬಲ, ಪ್ರತಿನಿತ್ಯದ ಸ್ಪೀಡು ಇದೆಯಲ್ಲ, ಇವತ್ತು ಆ ಸ್ಪೀಡ್ ಇರೋದಿಲ್ಲ. ಇವತ್ತು ಏನೇ ಮಾಡಿದ್ರೂ ಒಂದಷ್ಟು ಮಂದಗತಿನೇ. ವಾರದ ಪ್ರಾರಂಭ ದಿನ ನೀವು ಅಂದುಕೊಂಡಿದ್ದು ಏನೋ ಒಂದು ಸಾಧನೆ ಮಾಡಬೇಕು, ಫಲಾಫಲಗಳ ಸಿದ್ಧಿಪಡಿಸ್ಕೊಳ್ಬೇಕು, ಒಳ್ಳೆ ಯೋಗ ಫಲವನ್ನು ಮಾಡ್ಕೋಬೇಕು, ಹಾಗೆ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದಾಗಲಿ, ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ಎಂಬತಕ್ಕಂಥದ್ದಾಗಲಿ, ಅಥವಾ ನಿಮ್ಮನ್ನು ನಂಬಿ ಬರತಕ್ಕಂಥವ್ರಿಗೆ ಏನೋ ಒಂದು ಸಹಾಯ ಮಾಡಬೇಕು ಎಂಬತಕ್ಕಂಥ ಆಸೆ ಮಾತ್ರ. ಆದರೆ ಕೈ ನಡೆಯೋದು ಬಹಳ ಕಷ್ಟ. ಇದರ ಮಧ್ಯದಲ್ಲಿ ಉಸಿರಾಟ ಪ್ರಕ್ರಿಯೆ, ಸೊಂಟದ ನೋವು ಅಥವಾ ಮೊಣಕಾಲು ನೋವು ಬರ್ತಕ್ಕಂಥದ್ದು ಮತ್ತು ಯಾವುದ್ರ ಕಡೆನೂ ಅಷ್ಟು ಇಂಟ್ರೆಸ್ಟ್ ಇಲ್ದಂಗೆ ಆಗುವಂಥದ್ದು ಇವತ್ತು ಮಧ್ಯಾಹ್ನದ ಮೇಲೆ ಹೀಗೆಲ್ಲ ನಡೆಯುತ್ತೆ. ಅದರಿಂದ ವಾರದ ಪ್ರಾರಂಭ ಆದರೂ ಇವತ್ತು ನಿಮ್ಮ ನಡವಳಿಕೆಗಳಲ್ಲಿ ಒಂದಿಷ್ಟು ಬದಲಾವಣೆ ಇದೆ. ಆದಷ್ಟು ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೆ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮದಲ್ಲಿ ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕೇರಳದಿಂದ ಗುರುಜಿ, ನಾಗರತ್ನ ಅಂತ. ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಸರಿ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಕೋಟಿ ತಾಯಿ. ವಂದನೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಗುರುಜಿ. ತುಂಬಾ ದಿನದಿಂದ ಕಾಲ್ ಟ್ರೈ ಮಾಡ್ತಾ ಇದೆ ಗುರುಜಿ, ಸಿಗ್ಲೇ ಇಲ್ಲ. ನಿಮ್ ಪ್ರೋಗ್ರಾಮ್ ಎಲ್ಲ ದಿನಾ ನೋಡ್ತಾ ಇರ್ತೀನಿ ಗುರುಜಿ. 8 ಗಂಟೆಯಿಂದ 9:30 ತನಕ ನೋಡ್ತಾ ಇರ್ತೀನಿ. ಮೊನ್ನೆ ಮನೆ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಗುರುಜಿ. ಹೇಳಮ್ಮ. ಅಲ್ಲಿ ಮನೆ ಕಟ್ಟಾಗಿಂದ ನಮಗ ಆರಾಮೇ ಇಲ್ಲ ಗುರುಜಿ. ತಂದೆ ತಾಯಿ, ನಮ್ಗ ಯಜಮಾನ್ರ ತಂದೆ ತಾಯಿ ತೀರ್ಕೊಂಡ್ರು. ಆಮೇಲಿಂದ ಅಣ್ಣ ತಮ್ಮಂದ್ರು ಸರಿ ಇಲ್ಲ. ನಮ್ ಮನೆಯವರಿಗೆ ಎಷ್ಟೋ ಸತಿ ಆಕ್ಸಿಡೆಂಟ್ ಆಯ್ತು. ತಮ್ಮನ್ ಮದ್ವೆ ಆಯ್ತು, ಹೆಂಡತಿ ಬಿಟ್ಟು ಹೋದ್ರು. ಅದೇ ಆಗ್ತಾ ಇದೆ ಗುರುಜಿ. ಯಾರಿಗಾದ್ರೂ ಕೇಳಿದ್ರೆ ಜಾಗ ಸರಿ ಇಲ್ಲ, ಅದ್ರಲ್ಲಿ ಚೌಡಿ ಇದೆ, ಭೂತ ಇದೆ, ಇಲ್ಲಿದ್ರೆ ಎಲ್ಲಮ್ಮನ್ ಕಾಟ ಇದೆ ಅಂತ ಹೇಳ್ತಾ ಇದಾರೆ ಗುರುಜಿ. ಇವತ್ತು ನಿಮ್ಮ ಕರೆ ನಿಜಕ್ಕೂ ಬಹಳ ಅಮೂಲ್ಯವಾಗಿರುವಂಥದ್ದು. ನಿಮ್ಮ ಸ್ವರದಿಂದ ಬಂದಂಥ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಿಮ್ಮ ಕಡೆಯದಾಗ ಆಡಿರ್ತಕ್ಕಂಥ ಒಂದು ಭಾಗದ ಮಾತಿದೆಯಲ್ಲಮ್ಮ, ಆ ಸ್ಥಳದಲ್ಲಿ ಚೌಡಿ ಇದೆ, ದುರ್ಗೆ ಇದ್ದಾಳೆ ಮತ್ತು ಎಲ್ಲಮ್ಮ ಇದ್ದಾಳೆ, ಆಕೆಯ ಕಾಟದಿಂದ ವಾಸ್ತುಗೃಹದಲ್ಲಿ ನೆಮ್ಮದಿ ಸಿಗೋದಿಲ್ಲ ಅಂತ ಹೇಳುವಂತಹ ಧ್ವನಿ ಇದೆಯಲ್ಲ, ಇದನ್ನು ಎಲ್ಲರೂ ಆಲಿಸಬೇಕು. ಮಹರ್ಷಿವಾಣಿ ಕಾರ್ಯಕ್ರಮದ ಎಲ್ಲ ವೀಕ್ಷಕ ಬಂಧುಗಳು ಈ ವಿಚಾರವನ್ನು ಮನಸ್ಸಲ್ಲಿ ತಗೊಳ್ಳಿ. ಈ ವಿಚಾರ ನಾನು ಏನು ಉತ್ತರ ಕೊಡ್ತಿದ್ದೇನೆ ಅನ್ನೋದ್ರೆ ಪ್ರತಿಯೊಬ್ಬರ ಗಮನ ಈಗ ನನ್ನ ಮೇಲಿದೆ. ನಾನು ಹೇಳೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಮ್ಮ. ದೇವತೆಗಳು ಜನ್ಮ ಕೊಟ್ಟ ತಾಯಿ ವಿಷ ಹಾಕುವಂಥದ್ದು ನೀವು 1000 ಜನ ನೋಡಿದ್ರೆ ಒಬ್ಬರು ಸಿಗೋದು ಕಷ್ಟ. ಒಂದು ಕಡೆ. ಇನ್ನೊಂದು ಕಡೆ ಆಲೋಚನೆ ಮಾಡೋದಾದ್ರೆ ಭೂಮಿಗೆ ಸಂಬಂಧಪಟ್ಟ ವಿಚಾರ. ಭೂಮಿಗೆ ಸಂಬಂಧಪಟ್ಟ ವಿಚಾರ ಇಡೀ ಭೂಮಂಡಲವೇ ಆ ತಾಯಿದಾಗಿರ್ಬೇಕಾದ್ರೆ, ಇಡೀ ಭೂಮಂಡಲ ಸೃಷ್ಟಿ ಅವಳದು. ಹಾಗಿದ್ದಾಗ ನಿಮ್ಮ 30-40 ಸೈಟೋ 40-60 ಸೈಟೋ ಅಥವಾ ನಿಮ್ದೊಂದು 10 ಎಕರೆ ಜಮೀನೋ, ಇದರಲ್ಲಿ ಬಂದು ಚೌಡಿ ಕೂತ್ಕೊಂಡು, ಇದರಲ್ಲಿ ಬಂದು ದುರ್ಗೆ ಕೂತ್ಕೊಂಡು, ಇದರಲ್ಲಿ ಬಂದು ರೇಣುಕಾ ಎಲ್ಲಮ್ಮ ಕೂತ್ಕೊಂಡ್ರೆ ಆ ಎಲ್ಲಮ್ಮನ ಜಾಗ ಆಯಮ್ಮ ಏನು ಮಾಡ್ಬೇಕು ಅಲ್ಲಿರೋದು? ಅದೇ ಗುರುಜಿ, ಎಲ್ಲರ ಹಂಗೆ ಹೇಳ್ತಾ ಇದ್ದಾರೆ ಗುರುಜಿ. ಮನೆ ಬಿಡ್ಬೇಕು ಅಂತಿದ್ದಾರೆ ಗುರು. ಮನೆ ಬಿಟ್ಟು ಯಾರ್ಯಾರು ಹೇಳ್ತಾರೋ ಅವ್ರನ್ನೆಲ್ಲ ಕರೆದು ದಾನಪತ್ರ ಮಾಡಿಬಿಟ್ಟು ಅವ್ರನ್ನ ಕರೆದುಬಿಟ್ಟು ಅವ್ರಿಗೆಲ್ಲ ಒಂದು ಕಾಲು ಎಕರೆನೋ ಅಥವಾ ಅದಿರೋ ಒಂದು ಜಾಗದಲ್ಲಿ ಒಂದು ಅಂಗೈಯಾಗಲೇ ಎಲ್ಲರಿಗೂ ದಾನ ಮಾಡಿಬಿಟ್ರೆ ಅವಾಗ ಆ ಚೌಡಿ ಬಿಟ್ಟು ಹೋಗ್ಬಿಡ್ತಾಳೆ. ನೋಡಮ್ಮ, ಯಾವ ದೇವರು ಸಹಿತ ಮನುಷ್ಯನಿಗೆ ತೊಂದರೆ ಕೊಡೋದಿಲ್ಲ. ಯಾವ ದೇವರು ನಿನ್ನ ಜಾಗದಲ್ಲೇ ಈ ಕೆಲವು ಏನಾಗುತ್ತೆ, ನಾವು ನಮ್ಮ ಒಂದು ಅಭಿವೃದ್ಧಿಗೋ ಅಥವಾ ನಮ್ಮ ಸಮಸ್ಯೆಗಳಿಗೋ ಒಂದು ಮುನೇಶ್ವರ ಅಂತ ಮಾಡಿರ್ತೀವಿ. ಸಾಮಾನ್ಯಕ್ಕೆ ಮುನೇಶ್ವರ ಚೌಡಿ ಇದನ್ನ ಮಾಡ್ತಾರೆ. ಮಾಡಿದಾಗ ಆ ಏರಿಯಾ ಎಲ್ಲ ಅವ್ರದ್ದಲ್ಲ. ನಮ್ಮ ರಕ್ಷಣೆಗಾಗಿ ನೀವು ನಿಂತಿದ್ದೀರಿ ಭಗವಂತ ಅಂತ ಕಾಪಾಡಪ್ಪ ಅಂತ ಹೇಳಿ ದೇವ್ರ ಕೈ ಮುಗಿಬೇಕಷ್ಟೇ. ಹಾಗಂತ ಅಲ್ಲಿ ದೇವ್ರ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ದೇವ್ರದೇ ಅಂತಲ್ಲ. ಆಮೇಲೆ ದೇವರ ಸಾನ್ನಿಧ್ಯ ಇದ್ದರೆ, ದೇವರಲ್ಲಿ ಬಂದು ಕೂತ್ಕೊಳ್ಳೋದಾಗಿದ್ದರೆ ನೋಡಿ, ಎಷ್ಟೋ ಜಾಗದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಆಗೋದಿಲ್ಲ. ಆದರೆ ಅದು ದೇವಸ್ಥಾನದೇ ಜಾಗ ಆದರೆ ಅಲ್ಲಿ ದೇವಸ್ಥಾನ ಆಗೇ ಆಗುತ್ತೆ.
ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಆಮೇಲೆ ದೇವಸ್ಥಾನದ ಪಕ್ಕದಲ್ಲೇ ಇದ್ದರೂ ಅವ್ರು ನಿಮಗೆ ತೊಂದರೆ ಮಾಡೋದಿಲ್ಲ. ದೇವರಿರೋದೇ ರಕ್ಷಣೆ ಮಾಡಲಿಕ್ಕೆ. ಲಕ್ಷಾಂತರ ಜನ ಬಂದು ಅವ್ರ ಮುಂದೆ ಕೈ ಮುಗಿದು ನಿಂತ್ಕೊಂಡ ತಕ್ಷಣ ಅವ್ರು ಒಳ್ಳೇದು ಮಾಡುವಾಗ ಅದು ನಿಮ್ಮ ಜಾಗದಲ್ಲೇ ಬಂದು ಕೂತ್ಕೊಂಡಂಥ ಚೌಡಿ ಆಗಲಿ, ದುರ್ಗೆ ಆಗಲಿ, ಎಲ್ಲಮ್ಮ ಆಗಲಿ, ಅವ್ರು ನಿಮಗೆ ಎಲ್ಲಿಂದ ತೊಂದರೆ ಮಾಡ್ತಾರಮ್ಮ? ಅದೇ ಬೇರೆಯವ್ರಿಗೆ ಕೇಳ್ದಾಗ ಹಂಗೆ ಹೇಳ್ತಾರೆ ಗುರುಜಿ. ಇವತ್ತಿಗೆ ಲಾಸ್ಟು. ಇವತ್ತು ನಿನ್ನಂಥ ಸಮಸ್ಯೆ ಅನುಭವಿಸ್ತಿರ್ತಕ್ಕಂಥ ಯಾರೇ ಆದರೂ ದೇವರಿಗೆ ನೀವು ಜಾಗ ಕೊಡೋಕೆ ಹೋಗಬೇಡಿ. ದೇವರಿಗೆ ಜಾಗ ಕೊಡೋಕೆ ನಾವ್ಯಾರಮ್ಮ? ನಾವೊಂದು 4 ದಿವಸದ ಮಟ್ಟಿಗೆ ಬಾಡಿಗೆ ಮನೆಗೆ ಬಂದಿರೋರು ನಾವು. ಈ ಡ್ಯೂಟಿ ಮುಗಿದ ತಕ್ಷಣ ನಾವು ಹೊರಡಬೇಕು. ಹೊರಡುವಾಗ ನಾನು ಚೌಡಿ ಕೊಟ್ಟಿದ್ದೇನೆ, ದುರ್ಗೆ ಕೊಟ್ಟಿದ್ದೀನಿ, ಎಲ್ಲಮ್ಮನ ಕೊಟ್ಟಿದ್ದೀನಿ, ಬಾಡಿಗೆ ದುಡ್ಡು ತರ್ತೀನಿ ಅಥವಾ ಅಗ್ರಿಮೆಂಟಲ್ಲಿ ನಾನು ಮುಂದುವರಿಸ್ತೀನಿ, ಸಾಧ್ಯನಮ್ಮ? ಇದೆಲ್ಲ ಸುಳ್ಳಿನ ಮಾತು. ಈ ಮಾತನ್ನು ಯಾರೂ ನಂಬಬೇಡಿ. ನಿಮ್ಮ ಜಾಗದಲ್ಲಿ ದೇವರಿದ್ದಾರೆ, ನಿಮ್ಮ ಜಾಗದಲ್ಲಿ ದೇವರು ವಾಸ ಮಾಡ್ತಾರೆ, ನಿಮ್ಮ ಜಾಗದಲ್ಲಿ ರಾಕ್ಷಸರು ಬಂದು ಕೂತ್ಕೊಂಡಿದ್ದಾರೆ, ನಿಮ್ಮ ಜಾಗದಲ್ಲಿ ಮುನೇಶ್ವರ ಸಂಚಾರ ಇದೆ. ಎಷ್ಟೋ ಜನ ನಿಂದಾದರೂ ಇಷ್ಟಿದೆ. ಕೆಲವರು ವಾಸ್ತುಗೃಹದಲ್ಲಿ ಚೌಡಿ ಇದೆ, ದುರ್ಗೆ ಇದೆ ಮತ್ತು ಅಲ್ಲಿ ಮುನೇಶ್ವರ ವಾಸ ಇದೆ ಅಂಥೇಳಿ ಗಂಡ ಹೆಂಡತಿ ಸೇರಬಾರ್ದು, ಗಂಡ ಹೆಂಡತಿ ಮಲಗಬಾರ್ದು. ಈ ಸೃಷ್ಟಿ ನಿಯಮ, ಪ್ರಕೃತಿ ಇದು. ಇಲ್ಲಿ ಗಂಡ ಹೆಂಡತಿ ದಾಂಪತ್ಯ ನೆಮ್ಮದಿ ಆಗಲಿ, ಅವರಿಬ್ಬರು ಸೇರೋದಾಗಲಿ ಅಥವಾ ಊಟ ಮಾಡೋದಾಗಲಿ ಅಥವಾ ಮಲಮೂತ್ರ ವಿಸರ್ಜನೆಗಳಾಗಲಿ, ಈ ಸೃಷ್ಟಿ ಇದು ಇಡೀ ಭೂಮಂಡಲವೇ ಭಗವಂತಂದು. ಅವನು ಕೊಟ್ಟಂಥ ಸ್ಥಳದಲ್ಲಿ ನಾವಿದ್ದೇವೆ. ಅಷ್ಟೇ ಯೋಗ, ಅಷ್ಟೇ ಇರ್ತಕ್ಕಂಥ ಮಾತು. ಆದರೆ ಕೆಲಸಕ್ಕೆ ಬಾರದ ಮಾತಾಡಿ ಅದಕ್ಕೆ ಪರಿಹಾರ ಕೊಡೋಕ್ಕೆ ಯೋಗ್ಯತೆ ಇಲ್ಲದಿರತಕ್ಕಂಥವ್ರು, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋಕ್ಕೆ ಯೋಗ್ಯತೆ ಇಲ್ಲದಿರ ಇರ್ತಕ್ಕಂಥವ್ರು, ಅಲ್ಲಿ ಚೌಡಿ ಇದೆ, ಅಲ್ಲಿ ದುರ್ಗೆ ಇದ್ದಾಳೆ, ಅಲ್ಲಿ ಎಲ್ಲಮ್ಮ ಇದ್ದಾಳೆ, ಅಲ್ಲಿ ರಾಮ ಇದ್ದಾನೆ, ಅಲ್ಲಿ ಕೃಷ್ಣ ಇದ್ದಾನೆ, ಇನ್ನು ಸ್ವಲ್ಪ ದಿವಸ ಅವರ ಯೇಸು ಇದ್ದಾನೆ, ಅದಾದಮೇಲೆ ಅಲ್ಲ ಬರ್ತಾನೆ. ಇದೆಲ್ಲ ಪರಿಹಾರ ಕೊಡೋಕ್ಕೆ ಯೋಗ್ಯತೆ ಇಲ್ಲದವ್ರು ಮಾತಾಡೋ ಮಾತು. ಇನ್ನೂ ಕೆಲವರು ಹೇಳ್ತಾರೆ ನಿಮ್ಗೆ ಅವ್ರು ಪ್ರಯೋಗ ಮಾಡಿಬಿಟ್ಟಿದ್ದಾರೆ, ಇವ್ರು ಪ್ರಯೋಗ ಆಗ್ಬಿಟ್ಟಿದೆ, ಪ್ರಯೋಗ ಆಗ್ಬಿಡುತ್ತೆ, ಪ್ರಯೋಗದಲ್ಲಿ ಒದ್ದಾಡ್ತೀರಿ. ಪ್ರಯೋಗ ಮಾಟ ಮಾಡಿಸಿದ್ದಾರೆ ಅಂತ ಹೇಳೋ ಯೋಗ್ಯತೆ ಇರ್ತಕ್ಕಂಥ ಮನುಷ್ಯ ಯಾರು ಮಾಡಿಸಿದ್ದಾರೆ ಅಂತ ಹೇಳೋ ಯೋಗ್ಯತೆ ಇಲ್ವಾ? ಅಥವಾ ಅದು ಪರಿಹಾರ ಏನು ಹೇಳ್ಬೇಕಂತ ಗೊತ್ತಾಗಲ್ವಾ? ಪರಿಹಾರ ಮಾಡಿಸಿದ್ಮೇಲೆ ಪರಿಹಾರ ಆಗಿದೆ ಅಂತ ತಿಳಿಸ್ಬೇಕು ನೀವು, ಆವಾಗ ಸರಿ ಹೋಗೋದು ಅಲ್ವಮ್ಮ? ಸುಮ್ಮನೆ ಕೂತ್ಕೊಂಡು ಜ್ಯೋತಿಷ್ಯ ಮಾತಾಡೋದ್ರಲ್ಲಮ್ಮ. ಜ್ಯೋತಿಷ್ಯ ಆಗಲಿ, ನಿನ್ನ ಕಷ್ಟ ನನ್ನ ಹತ್ರ ಹೇಳ್ಕೋಬೇಕಾದ್ರೆ ನಿನ್ನ ಕಷ್ಟಕ್ಕೊಂದು ಪರಿಹಾರ ಸಿಗಬೇಕು. ಆದರೆ ಈಗ ನಾನು ಹೇಳ್ತೀನಿ ಕೇಳು, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಕುಟುಂಬದಲ್ಲಿ ಅವರ ಗ್ರಹಗತಿಗಳ ಮೇಲೆ ವ್ಯತ್ಯಾಸ ಇದ್ದರೆ ಆ ಗ್ರಹ ನಕ್ಷತ್ರ ಸರಿ ಹೋಗೋ ತನಕ ಇದು ಕರ್ಮಫಲವಾಗಿ ನಿಂತ್ಕೊಂಡಿರುತ್ತೆ. ಹಾಗೆ ನಿನ್ನ ಸ್ವರದಲ್ಲಿ ಇದು ಅತಿ ಶೀಘ್ರವಾಗಿ ಈ ಸಮಸ್ಯೆಯಿಂದ ಪಾರಾಗ್ತೀರಿ. ನಿಮ್ಮ ಇಡೀ ಕುಟುಂಬ ಚೆನ್ನಾಗಿರುತ್ತೆ, ನೀವು ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಭವಿಷ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕಾದ್ರೆ ಅದು ಭಗವಂತ ಪೂರ್ವನಿಯೋಜಿತವಾಗಿ ತಿಳಿಸ್ತಾನೆ. ಅಥವಾ ನಿಮ್ಮ ನಡೆ ನಡವಳಿಕೆಗಳು ಹೇಗಾಗುತ್ತೆ, ಹೇಗಿರ್ತೀರಿ ಅದರ ಮೇಲೆ ಮತ್ತಷ್ಟು ಆಧಾರವಾಗಿರುತ್ತೆ. ಆದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವೂ ಬೇಕು. ಹಾಗೆ ಇವತ್ತು ಒಂದಷ್ಟು ಬಿಲ್ವಪತ್ರೆ, ಭಸ್ಮ ಅಥವಾ ರುದ್ರಾಕ್ಷಿ ಇಂತಹದ್ದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಿಷ್ಟು ಮನಸ್ತಾಪಗಳು ಉಂಟಾಗುವಂಥ ಪರಿಸ್ಥಿತಿ ಇದೆ. ಮನಸ್ಸಲ್ಲಿ ಇಲ್ಲದಂಥ ರೀತಿ ದ್ವಂದ್ವ ಚಿಂತನೆಗಳಿದೆ. ಸರಿಯಾದ ಆಲೋಚನೆ ಇಲ್ಲದಂಥ ರೀತಿ ವ್ಯವಹಾರಗಳು ಕೆಟ್ಟು ಹೋಗ್ತಾ ಇರುತ್ತೆ. ಆದರೆ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮತ್ತಷ್ಟು ಆರೋಗ್ಯಕರವಾದಂಥ ಚಿಂತನೆಯನ್ನು ನೀವು ಮಾಡಿದ್ರೆ ಅದರಿಂದ ಸಾಕಷ್ಟು ಉನ್ನತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಅಕ್ಕಿ, ಒಂದಷ್ಟು ಗೋಧಿ, ಅಕ್ಕಿ, ಕಡಲೆಬೇಳೆ, ಗೋಧಿ ಈ 3 ಧಾನ್ಯವನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ, ವ್ಯವಹಾರ, ವ್ಯಾಪಾರ ಎಲ್ಲದರಲ್ಲೂ ಕೈ ಹಿಡ್ದಂಗೆ ಆಗುತ್ತೆ, ಅನುಕೂಲ ಆಗುತ್ತೆ. ಅದರಿಂದ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹನೂ ಇರೋದರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಇವತ್ತು ಸಾಧ್ಯವಾದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ಜವಾಬ್ದಾರಿ ಹೆಗಲ ಮೇಲಿದೆ. ಇವತ್ತು ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ಹಾಗೆ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತಿನ ದಿವಸ ಒಂದಷ್ಟು ಕೆಂಪು ನೀರನ್ನು ಅಂದರೆ ಅರಿಶಿಣ ಮತ್ತು ಸುಣ್ಣ ಹಾಕಿ ಕೆಂಪು ನೀರು ಮಾಡಿ ಅದರಿಂದ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ಅಥವಾ ಸಾಧ್ಯವಾದರೆ ಕೆಂಪು ವರ್ಣದ ಪುಷ್ಪಗಳನ್ನು ನಿಮ್ಮ ಕುಲದೇವರಿಗೆ ಅರ್ಪಣೆ ಮಾಡಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಡಿ. ಇದರ ಮಧ್ಯದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಆಹಾರಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾಕೆಂದರೆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ನೀವು ಕೊಡುವ ಆಹಾರ ಅದು ಮತ್ತಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ಬೋದು. ವೃಶ್ಚಿಕ ರಾಶಿಯವರು ಆಲೋಚನೆ ಮಾಡಿ ಒಂದೆಜ್ಜೆ ಮುಂದೆ ಇಡುವಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಪಡೆಯಬೇಕು. ಅತ್ಯುತ್ತಮವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ತಂದುಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ವ್ಯಾಪಾರ ಆಗಲಿ ವ್ಯವಹಾರಗಳಾಗಲಿ ಸ್ವಲ್ಪ ಮಟ್ಟಿಗೆ ತೊಂದರೆನೇ. ಆದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ತೀರಿ. ಇವತ್ತು ಯೋಗದಲ್ಲಿ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತು ಸ್ವಲ್ಪ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರ ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಜನೆ ಎಲ್ಲವೂ ಸಹಿತ ಮಧ್ಯಾಹ್ನ 12 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗಿದ್ರೆ 12ರ ನಂತರ ಫಲಾಫಲಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ ನಮಸ್ತೆ. ನಮಸ್ತೆ ಗುರುಗಳೇ, ನಾನು ಮೀನಾ ಅಂತ ಹೇಳ್ಬಿಟ್ಟು ಹೈದರಾಬಾದಿಂದ. ಬಹಳ ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಖಂಡಿತ ಗುರುಗಳೇ. ಗುರುದೇವತೋಪ್ಯ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೇಳಿಮ್ಮ. ಗುರುಗಳೇ, ನಾನ್ ಮೀನಾ ಅಂತ ಹೇಳ್ಬಿಟ್ಟು ಗುರುಜಿ ಹೈದರಾಬಾದಿಂದ. ಹೇಳಿಮ್ಮ. ನಾನು ಒಂದು ಅನುಷ್ಠಾನ ಮಾಡ್ತಾ ಇದ್ದೀನಿ. ಅದು ನೀವು ಲಕ್ಷ್ಮಿ ಅನುಷ್ಠಾನ ನನ್ ಹೇಳಿದ್ರಿ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ನಾನ್ ಮಾಡ್ತಾ ಇರೋದು ಗುರುಜಿ. ಅಂದ್ರೆ ವಿಳ್ಳೆದೆ ಒಂದು ಇದು ಹಕ್ಕಿ, ಒಂದಷ್ಟು ಬೆಲ್ಲ, 2 ವಿಳ್ಳೆದೆಲೆ, ಒಂದು ಸ್ಟಾರ್ ಬರೆದು ಶ್ರೀಮ್ ಅನ್ನೋ ಬೀಜಾಕ್ಷರಿಯನ್ನ ಬರೆದು ಅನುಷ್ಠಾನ ಹೇಳಿದೀರಾ. ಅದನ್ನ ಮಾಡ್ತಾ ಇದ್ದೀನಿ ಗುರುಗಳೇ. ಒಳ್ಳೇದಾಗ್ಲಿಮ್ಮ. ಅದು ಅಕ್ಕಿ ಬೆಲ್ಲ ಬೆಳಿಗ್ಗೆ ಅದನ್ನ ತೆಗಿತೀವಲ್ಲ ಗುರುಜಿ, ಅಕ್ಕಿ ಬೆಲ್ಲ ಮಾತ್ರ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ಗುರುಜಿ. ಆ ಅಕ್ಕಿ ಬೆಲ್ಲ ನಿಮ್ಮ ಅನುಷ್ಠಾನದ ಅವಧಿ ಮುಗಿದ ಮೇಲೆ ಎಲ್ಲ ಅಕ್ಕಿ ಬೆಲ್ಲವನ್ನು ಸಹಿತ ಉಪಯೋಗಿಸಿ ಒಂಚೂರು ಏನಾದ್ರು ನೈವೇದ್ಯ ಮಾಡಿ, ಒಂಚೂರು ಸಿಹಿ ಪೊಂಗಲು ಏನಾದ್ರು ಮಾಡಿ, ಒಂಚೂರು ಸ್ವೀಟ್ ಪದಾರ್ಥ ಮಾಡಿ ಅದನ್ನು ಸಣ್ಣ ಮಕ್ಕಳಿಗೂ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರಸಾದ ರೂಪದಲ್ಲೇ ಸ್ವೀಕರಿಸಿ. ಇದು ಬಹಳ ವಿಶೇಷ ಆಗುತ್ತೆ. ಹೇಳಿಮ್ಮ. ಅಂದ್ರೆ ನಮ್ಮ ಮನೆಯವ್ರಿಗೋಸ್ಕರ ಪ್ರಮೋಷನ್ಗೋಸ್ಕರ ಬಂದು ಕೇಳಿದ್ದೆ ಗುರುಜಿ, ಬೆಳಕಿದೆ ಅಂತ ನೀವು ಹೇಳಿದ್ರಿ. ಆಗುತ್ತೆ. ಈಗ ನನ್ ಮನ್ಸಲ್ಲೇ ಅದೇ ಒಂದು ಭಯ ಗುರುಜಿ, ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಬಂದಿದೀವಿ. ಏನೋ ನಾಳೆ ಎತ್ತೋ ಏನೋ ಒಂದ್ 4 ಜನಕ್ಕೆ ಒಳ್ಳೆ ರೀತಿಯಲ್ಲಿ ನಾನು ಕೊಡ್ಬೇಕು ಅನ್ನೋದು ನನ್ನ ಮನ್ಸಲ್ಲಿದೆ. ನೀವೇನು ಸಂಕಲ್ಪ ಮಾಡಿದ್ದೀರಿ, ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಆದರೆ ಈಗ ಚೆನ್ನಾಗಿ ಓದ್ಬೇಕು, ಒಂದ್ 4 ಜನಕ್ಕೆ ವಿದ್ಯೆ ಕೊಡ್ಬೇಕು ಅನ್ನೋದೊಂದು ಆಸೆ. ಖಂಡಿತ ಒಳ್ಳೇದಾಗುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಈಗ ನಿಮ್ಮ ಒಂದು 5 ವರ್ಷದಿಂದ ಹಾಗೆ ಇದೆ. ಅದೇ ಈಗ ನಿಮ್ಮ ಸ್ವರತರಂಗದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಪರಿಸರದಲ್ಲಿ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಮಂಗಳವಾರದೊತ್ತು ಹೋಗಿ ಒಂದು ಬೆಲ್ಲದ ಹಚ್ಚಿನಲ್ಲಿ ತುಪ್ಪದ ಬತ್ತಿಯನ್ನಿಟ್ಟು ಒಂದು ಆರತಿ ಮಾಡಿ ಬನ್ನಿ. ಅದು ನಿಮ್ಮ ಆರೋಗ್ಯಕ್ಕೋಸ್ಕರ. ಆಗ ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ. ಹೇಳಿಮ್ಮ. ಓಂ ಐಂ ನೀಂ ಹನುಮತೆ ರಾಮದೂತಾಯ ನಮಃ. ಇವತ್ತು ನನ್ನನ್ನ ನಿಮ್ಮ ಹತ್ರ ಕರ್ಕೊ ಬಂದಿರೋದೇ ಈ ಮಂತ್ರ ಗುರುಗಳೇ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಆ ಹನುಮನ ಆರಾಧನೆ ಗುರುಗಳೇ ನಿಮ್ಮ ಹತ್ರ. ಆ ಹನುಮನ ಆರಾಧನೆ ಮಾಡ್ತಿದ್ದೀರಿ, ಅದರಲ್ಲೂ ಮಂಗಳವಾರದೊತ್ತು ಮಾಡಿ, ಅದರಲ್ಲೂ ನೀವು ಒಂದು ಹನುಮನಿಗೊಂದು ತುಪ್ಪದ ದೀಪನ ಬೆಲ್ಲದ ಹಚ್ಚಲ್ಲಿ ತುಪ್ಪದ ದೀಪ ಇಟ್ಟು ಆರತಿ ಮಾಡಿ. ಮತ್ತಷ್ಟು ಶೀಘ್ರವಾಗಿ ನಿಮ್ಮ ಆರೋಗ್ಯ ಗುಣ ಆಗುತ್ತೆ. ನಿಮ್ಮ ಸಮಸ್ಯೆಗಳು, ಕಷ್ಟಗಳು, ಸಂಕಷ್ಟಗಳೆಲ್ಲ ದೂರ ಆಗುತ್ತೆ. ಗುರುಜಿ, ನೀವು ನನ್ನ ಆರಾಧ್ಯ ದೈವ ಅಂತ ನಿಮಗೆ ಗೊತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ.
ನನಗೆ ನಿಮ್ಮ ಬಾಯಲ್ಲಿ ಲಲಿತಾ ಸಹಸ್ರನಾಮದ್ದು ಅಂದ್ರೆ ನಾವು ಮಿಡ್ಲ್ ಕ್ಲಾಸ್, ನಮ್ಗೆ ಯಾರು ಹೇಳ್ಕೊಡೋರಿಲ್ಲ, ನೋಡಿದ್ದಿಲ್ಲ. ದೇವರಿದಾನೆ, ಒಂದೊಂದಕ್ಕೂ ಶಕ್ತಿ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಾ. ನೀವು ಈ ಲಲಿತಾ ಸಹಸ್ರನಾಮದ ಅರ್ಥ ಕೂಡ ನಮ್ಗೆಲ್ಲ ಅರ್ಥ ಆಗೋ ತರ ಹೇಳ್ಕೊಡ್ತೀರಾ ಗುರುಜಿ ಟಿವಿಯಲ್ಲಿ? ಖಂಡಿತಮ್ಮ. ಮುಂಬರ್ತಕ್ಕಂಥ ದಿನದಲ್ಲಿ ಪ್ರತಿ ಮಂಗಳವಾರ ಸ್ವಲ್ಪ ಈ ಸಾಧ್ಯವಾದರೆ ಶ್ರಾವಣದಲ್ಲೇ ಪ್ರಾರಂಭ ಮಾಡೋಣ. ಮಂಗಳವಾರದ ಹೊತ್ತು ಲಲಿತಾ ಸಹಸ್ರನಾಮದ 3 ಅಕ್ಷರಗಳೇ, ಅಂದರೆ ಆ 3 ಸಹಸ್ರನಾಮದ 3 ಸಹಸ್ರನಾಮದಲ್ಲಿ 3 ಅಕ್ಷರ ಅಥವಾ 3 ಲೈನ್ಗೆ ತಗೊಂಡು ಅದರ ಮುಂದೆ ಅದರ ಅರ್ಥ ಏನು ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಗ್ಲಿ. ಇನ್ನೊಂದು ಆಸೆ ಏನಂದ್ರೆ, ಹೇಳಿ. ನನ್ ಮನ್ಸಲ್ಲಿದೆ, ನಾನು ಹೋಗೋ ಕಡೆ ಎಲ್ಲ ನಾನು ದೇವ್ರ ನೆನ್ಸ್ಕೊಳ್ತೀನಲ್ವಾ ಗುರುಗಳು, ಆ ಒಂದು ಕ್ಷಣ ಯಾರೋ ಬಂದು ನನ್ಗೆ ಸಹಾಯ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ನಾನ್ ಅನ್ಕೊಂಡಿದ್ದ ಆನಂದ್ ಗುರುಜಿ ಅವರು ರಾಜರಾಜೇಶ್ವರಿ ದೇವಸ್ಥಾನ ಇಲ್ಲನೋ ಏನಾದ್ರು ಲಕ್ಷ್ಮೀ ದೇವಸ್ಥಾನ ಅಂತ ಅನ್ಕೊಂಡಿಲ್ಲ ನಾನು. ಯಾವ್ದೋ ಒಂದು ದೇವಸ್ಥಾನ ಕಟ್ಟಿಸ್ತಾರೆ ಅನ್ನೋದು ನನಗ್ ಗೊತ್ತಿತ್ತು. ಆದ್ರೆ ಅದು ಲಕ್ಷ್ಮೀ ದೇವಸ್ಥಾನ ಆಯ್ತು. ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ, ಆನಂದ್ ಗುರುಜಿ ಅವರ ತಾಯೇ ಗ್ರೇಟ್. ಯಾಕಂದ್ರೆ ಆನಂದ್ ಗುರುಜಿಗೆ ಅಮ್ಮ ಅವರು ಅಷ್ಟು ಒಳ್ಳೆ ದೇವರನ್ನ ಹುಟ್ಟಿಸಿದಾರೆ ಅಂದ್ರೆ ಅವ್ರು ಎಷ್ಟು ಗ್ರೇಟ್ ಇರ್ಬೇಕು ಅಂತ. ಅದೇ ಇವತ್ತು ನಾನು ಅದನ್ನೇ ಕೇಳ್ಕೊತಾ ಇದೀನಿ ಗುರುಜಿ. ನಾಳೆ ದಿನ ಶ್ರೀನಿವಾಸ್ ಶರ್ಮಾ ಅವ್ರನ್ನ ಗ್ರೇಟ್ ಅನ್ನೋಕ್ಕಿಂತ ಅಂತ ಮಗನ ತಂದೆ ಗ್ರೇಟ್ ಅನ್ನೋ ಅಷ್ಟು ಅವ್ರು ಬರ್ಬೇಕು ಅನ್ನೋದು ಒಂದು ಆಸೆ ಇದೆ. ಬರಲಿ ಎಲ್ಲ ಇಡೀ ರಾಜ್ಯ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರತಿಯೊಬ್ಬ ವೀಕ್ಷಕರು ಸಹಿತ ಅದರ ಅಪೇಕ್ಷೆನೇ ಪಟ್ಟಿದ್ದಾರೆ. ಎಲ್ಲರೂ ತಂದೆಯಂತೆ ಮಗ ಆಗಲಿ, ಹಾಗೆ ಮಗನಿಗೆ ತಕ್ಕ ಆ ತಂದೆಯ ತನಕ ಮಗ ಆಗಲಿ ಅಂತಕ್ಕಂಥ ಚಿಂತನೆಯಲ್ಲಿದ್ದಾರೆ. ಒಳ್ಳೆಯದಾಗಲಿ. ಎಲ್ಲರ ಪ್ರೀತಿ ವಿಶ್ವಾಸ, ಎಲ್ಲರ ಹರಿಕೆ ಶ್ರೀನಿವಾಸ್ ಮೇಲೆ ಇರಲಿ. ಒಳ್ಳೆಯದಾಗಲಿ, ಆಗುತ್ತೆ ಸಹಿತ. ಹಾಗೆ ನಿಮ್ಮ ಆರೋಗ್ಯ, ನಿಮ್ಮ ಒಂದು ವ್ಯವಸ್ಥೆಗಳು ಆದಷ್ಟು ಬೇಗ ಚೆನ್ನಾಗಿ ಗುಣ ಆಗಲಿ. ಒಳ್ಳೆಯದಾಗಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಧನುರ್ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಚಂದ್ರನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಪ್ರಾರಂಭಿಕ ಹಂತದಲ್ಲಿ ಏನು ಚಿಂತನೆ ಮಾಡಿದ್ರು ಅದರ ಫಲಗಳನ್ನು ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಆಗಬೇಕಾದರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಒಂದು ಅಭೂತಪೂರ್ವವಾದಂತಹ ವಿಶೇಷವಾಗಿರ್ತಕ್ಕಂತಹ ಅಂಶಗಳನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಇವತ್ತು ನಿಮ್ಮಲ್ಲಿರ್ತಕ್ಕಂತಹ ಒಂದಷ್ಟು ಸಣ್ಣ ಸಣ್ಣ ವಿಚಾರಗಳನ್ನು ಸಹಿತ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಪರ್ವ ನಿಮ್ಮಲ್ಲಿದ್ದರೆ ಅದರ ಫಲಾಫಲಗಳು ಮತ್ತಷ್ಟು ಅದ್ಭುತ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಅಂಶವಿದೆ. ಆ ವಿಶೇಷವಾಗಿರ್ತಕ್ಕಂತಹ ಅಂಶ ಹೇಗಿದೆ ಅಂದರೆ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಒಂದಷ್ಟು ತುಳಸಿಗೆ ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಮಕರ ರಾಶಿಯವರಿಗೆ ಆಗಿಂದಾಗಲೇ ಬರುವಂಥ ಸಮಸ್ಯೆಗಳನ್ನು, ಕಷ್ಟಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಚಿಂತನೆ ಮಾಡಬೇಕಾದರೂ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅದರ ಫಲಗಳು ಸಾಕಷ್ಟು ಆಗುತ್ತೆ. ಈಗ ನೀವು ಅಂದುಕೊಂಡಂಥ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗಬೇಕಾದರೂ ಮನೆ ದೇವರ ಅನುಗ್ರಹ ಬೇಕು. ಹಾಗೆ ಮನೆಯಲ್ಲಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ಪಡಿಬೇಕು. ಆಗಷ್ಟೇ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ. ಹಾಗೆ ಇವತ್ತಿನ ದಿವಸ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದಾಗಲಿ, ಶ್ರೀರಾಮ ಜಯರಾಮ ಜಯ ಜಯರಾಮ ಎಂಬತಕ್ಕಂತಹ ರಾಮನಾಮವನ್ನು ಪಠನೆ ಮಾಡ್ತಕ್ಕಂಥದ್ದಾಗಲಿ, ಇದರಿಂದ ಒಳಿತನ್ನು ಕಾಣ್ತೀರಿ. ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ಅರ್ಧ ತಲೆನೋವು ಅಥವಾ ತಲೆನೋವು ಕಾಣಿಸ್ಕೊಳ್ಬಹುದು. ದೇಹದಲ್ಲಿ ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆದರೆ ನಿಮ್ಮ ಮನಸ್ಸಾ ಇಚ್ಛೆ, ಇವತ್ತು ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ದೀರೋ, ಏನನ್ನು ಮಾಡಬೇಕು ಅಂತಿದ್ದೀರೋ, ಯಾವ ಕೆಲಸದಲ್ಲಿ ಲಾಭವನ್ನು ಗಳಿಸಬೇಕು ಅಂತಿದ್ದೀರೋ, ಖಂಡಿತ ಕಾರ್ಯಸಿದ್ಧಿಯನ್ನೇ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ಫಲಾಫಲದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ. ಹಾಗೆ ಇವತ್ತು ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಮನೆ ದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡು ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ಬೋಹರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿ ಅರ್ಚನಾ ಸಂಕಲ್ಪ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದೆ.
ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಗಳಲ್ಲಿ ತಾವು ಅಂದುಕೊಂಡಂತೂ ಕಾರ್ಯಸಿದ್ಧಿ ಆಗುತ್ತೆ, ತೃಪ್ತಿಕರವಾದಂಥ ಬದುಕಿದೆ. ಹಾಗೆ ವ್ಯಾಪಾರ ವ್ಯವಹಾರಗಳು ಏನು ಮಾಡಬೇಕು ಅಂದ್ಕೊಂಡ್ರು ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮಧ್ಯಾಹ್ನ ಸರಿಸುಮಾರು 1:20 4:15 ಮಧ್ಯದಲ್ಲಿ ನಿಮ್ಮ ಚಿಂತನೆಗೆ ಭಾಳ ಅರ್ಥಪೂರ್ಣವಾದಂಥ ಫಲವಿದೆ. ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂತಹ ಬೆನ್ನುವಿಂದ ಒದ್ದಾಡ್ತೀರಿ. ಒಂದಷ್ಟು ಜನ ಕೆಲಸದ ಪ್ರಾರಂಭದಲ್ಲಿ ಮಂದಗತಿಯಲ್ಲಿ ಸಾಗುತ್ತೇನೋ ಎಂಬಂಥ ಚಿಂತನೆಯಲ್ಲಿರ್ತೀರಿ. ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬರಲಿಕ್ಕೆ ಆಗದಿರ ಅಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಒಂದಷ್ಟು ಮಾತು ಕೇಳಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಿದ್ರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಲಾಭವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ವಿಜಯಪುರದಿಂದ ಕಾಲ್ ಮಾಡ್ತಾ ಇರೋದು. ಹಾಂ ಅಮ್ಮ, ತಮ್ಮ ಹೆಸರು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ತುಂಬಾ ಸಂತೋಷ ಆಯ್ತು ಗುರುಜಿ. ಒಳ್ಳೆಯದಾಗಲಿ, ಹೇಳು ಮಗು. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ನನ್ನ ಮಗ ಓದಲ್ಲ ಗುರುಜಿ. ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾನೆ? ಈಗ 2ನೇ ಕ್ಲಾಸ್ ಓದ್ತಾ ಇದ್ದಾನೆ ಗುರುಜಿ. ಗಮನನೇ ಇರಲ್ಲ ಗುರುಜಿ ಎದ್ರ ಮೇಲೂ. ಈಗ ಇನ್ನು 2ನೇ ಕ್ಲಾಸ್ ಅಷ್ಟೇ ಅಲ್ವಾ? 2ನೇ ಕ್ಲಾಸ್ ಗುರುಜಿ. 7 2 2 ಗುರುಜಿ. ಹಾಂ, ಆಗಲಿ, ಚಿಂತೆ ಮಾಡಬೇಡ. ಇನ್ನೂ ಆ ವಯಸ್ಸಿಗೆ ಅಷ್ಟೊಂದು ತಲೆ ಹಾಕುವಂಥದ್ದು, ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವನ್ನ ಸರಿಯಾದ ರೀತಿ ಕ್ಲಾಸಲ್ಲಿ ಒಳ್ಳೆ ಟೀಚರ್ಸ್ ಅಂದರೆ ಅವ್ರ ಮೈಂಡ್ ಸೆಟ್ನ ಅರ್ಥ ಮಾಡಿಕೊಂಡು ಅವನು ಸ್ವಲ್ಪ ಸರಿಯಾದ ಪಾಠ ಹೇಳುವಂಥ ಕ್ರಮ. ನೋಡಮ್ಮ, ಒಬ್ಬ ಟೀಚರ್ಗೆ ಮಕ್ಕಳ ಮನಸ್ಥಿತಿ ಏನು ಅಂತ ಅರ್ಥ ಮಾಡಿಕೊಂಡು ಆ ಮಕ್ಕಳಿಗೆ ಹೇಗೆ ಪಾಠ ಹೇಳಬೇಕು ಎಂಬತಕ್ಕಂಥದ್ದನ್ನು ಆ ಟೀಚರ್ಸಿಗೆ ಗೊತ್ತಿರುತ್ತೆ. ಯಾಕೆಂದರೆ ಕೆಲವರು ಒಳ್ಳೆ ಮಾತು ಬಗ್ತಾರೆ, ಕೆಲವರು ನೈಸಾಗಾಡೋ ಮಾತು ಬಗ್ತಾರೆ, ಕೆಲವರು ನೀನೇ ದೇವರು, ಇಂದ್ರ ಚಂದ್ರ ದೇವೇಂದ್ರ ಅಂದರೆ ಅವ್ರು ನಂಬ್ತಾರೆ. ಹಾಗೆ ಮಕ್ಕಳ ಮೈಂಡ್ ಸೆಟ್ ಅದು. ಆ ಮಕ್ಕಳು ಯಾವುದ್ರ ಕಡೆ ಓಲೈಸ್ಕೊಳ್ತಾರೋ, ಯಾವುದನ್ನು ಕಂಡ್ರೆ ಅವ್ರ ಮನಸ್ಸಲ್ಲಿ ಒಂದು ಕೂತ್ಕೊಳ್ಳುವಂತಹ ಒಂದು ಮನಸ್ಸಿಗೆ ಸಮಾಧಾನ ಆಗುವಂಥ ಸ್ಥಿತಿ ಇರುತ್ತೋ ಅದನ್ನು ಆ ಟೀಚರ್ಸ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನಾಗಿ ತಾಯಿ ಸ್ಥಾನ ಬಹಳ ದೊಡ್ಡದು. ನಿನ್ನ ಮಾತಿಗೆ ಆಗದದ್ದು, ನಿನ್ನಿಂದ ನಡೆದದ್ದು ಯಾವುದೂ ಅಲ್ಲ. ನೀನು ಅವ್ರ ಮೈಂಡ್ ಸೆಟ್ನ ಅರ್ಥ ಮಾಡಿಕೊಂಡು ಅವನು ಯಾವ ರೀತಿ ಬಗ್ತಾನೆ ಅಂತಕ್ಕಂಥದ್ದು ನೋಡಿ ಆ ಥರನೇ ಬಗ್ಗಿಸ್ಕೋಬೇಕು. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ. ಯಾವ ಟೀಚರ್ಸ್ಗಿನ್ನ ನೀನು ಹೇಳೋ ಮಾತೇ ಹೆಚ್ಚು ಆಲಿಸ್ತಾನೋ ಅವನು. ಸ್ವಲ್ಪ ಕೂಡಿಸ್ಕೊಂಡು ಸರಿಯಾಗಿ ಮಾತು ಹೇಳಮ್ಮ, ಒಳ್ಳೆ ಪಾಠ ಹೇಳ್ಕೊಡು, ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಿಜಾಪುರಿಂದ ಕರೆ ಮಾಡ್ತಿದ್ದೀವಿ ಗುರುಜಿ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ವೈಷ್ಣವಿ ಅಂತ ಗುರುಜಿ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳು ಮಗು. ಗುರುಜಿ, ನನ್ಗೆ ಮೊದ್ಲು ನನ್ಗೊಂದ್ಸತಿ ಹಿಂದೆ ಒಂದ್ಸತಿ ಕಾಲ್ ಸಿಕ್ಕಿತ್ತು ಗುರುಜಿ. ಅವಾಗ ನಾನ್ ನಿಮ್ ಜೊತೆ ಮಾತಾಡಿದ್ದೆ. ಅವಾಗ ಅಷ್ಟೊಂದು ಮಾತಾಡೋದಕ್ಕಾಗಿರ್ಲಿಲ್ಲ ಗುರುಜಿ. ನನ್ಗೆ ಮೊದ್ಲು ನೀವು ನನ್ಗೀಗ ಡಿಗ್ರಿ ಕಂಪ್ಲೀಟ್ ಆಗಿದೆ ಗುರುಜಿ. ಒಳ್ಳೆ ಉದ್ಯೋಗ ಸಿಗತ್ತೆ ಅಂತ ಹೇಳಿದ್ರಿ. ಉದ್ಯೋಗಕ್ಕೆ ತುಂಬಾ ಪೂಜೆ ಮಾಡಿದೆ ಗುರುಜಿ, ಅದು ಸಿಗ್ಲಿಲ್ಲ ನನ್ಗೆ. ಎಷ್ಟೆಲ್ಲ ಪ್ರಯತ್ನ ಮಾಡಿದೆ, ಎಲ್ಲೆಲ್ಲ ಹೋಗಿ ಸ್ವಲ್ಪದ್ರಲ್ಲೇ ಮಿಸ್ ಆಗಿ ವಾಪಸ್ ಬಂದೆ. ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ಮನೆಯಲ್ಲಿ ನೋಡಿದ್ರೆ ಮದ್ವೆ ಆಗೋಂತಾರೆ, ಮದ್ವೆ ಆಗ್ಬೇಕು ಅಂದ್ರೆ ವರ ಬರತ್ತೆ ಗುರುಜಿ. ಎಲ್ಲ ಒಳ್ಳೆ ಒಳ್ಳೆ ಮನೆಯಿಂದಾನೇ ಬರ್ತಾರೆ. ಆದ್ರೂ ಬಂದ್ ಕೂಡ್ಲೆ ಬಂದವ್ರು ಮತ್ತೆ ವಾಪಸ್ ಹೋಗ್ತಾರೆ. ಕೇಳಿದ್ರೆ ನನಗ್ ಮಾಂಗಲ್ಯ ದೋಷ ಇದೆ, ಆ ದೋಷ ಇದೆ, ಸರಿ ಇಲ್ಲ, ಹಿಂಗೆ ಹೇಳ್ತಾರೆ ಗುರುಜಿ. ಬಂದವರೆಲ್ಲ ವಾಪಸ್ಸೇ ಹೋಗ್ತಾರೆ. ನನ್ಗೀಗ 22 ವರ್ಷ ಗುರುಜಿ. ನಾನು ಹುಟ್ಟಿ ಡೇಟು ಗುರುಜಿ 29/8/2002 ಗುರುಜಿ. ಕೃಷ್ಣಾಷ್ಟಮಿ ದಿನ ಹುಟ್ಟಿದೀನಿ ನಾನು, ರಾತ್ರಿ 8:00 ಕೇಳಿದ್ರೆ ಎಲ್ಲ ಅದ್ರನ್ನೇ ಸರಿ ಇಲ್ಲ ಅಂತ ಹೇಳ್ತಾರೆ ಗುರುಜಿ. ಏನ್ ಮಾಡಿದ್ರು ಎಲ್ಲಿ ಹೋದ್ರು ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ಗುರುಜಿ. ಮಾಂಗಲ್ಯ ದೋಷ ಇದೆ, ಹಾಗಿದೆ. ನಾನು ಎಷ್ಟು ಒಂದ್ ಜಾಬ್ ಆಗ್ಬೇಕು ಅಂತ ಅದು ಒದ್ದಾಡ್ದೆ, ಅದು ಆಗ್ಲಿಲ್ಲ ಗುರುಜಿ. ಮದ್ವೆ ಇದನ್ನು ಮಾಡ್ತಿದ್ದಾರೆ, ಇದು ಆಗ್ತಿಲ್ಲ ಗುರುಜಿ. ಮನೇಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ನನ್ನಿಂದ ನಮ್ಮ ಅಪ್ಪ ಅಮ್ಮ ಡೈಲಿ ಜಗಾಡ್ತಾರೆ ಗುರುಜಿ. ನಮ್ಮಪ್ಪ ಯಾರಾದ್ರೂ ಬಂದ್ರು ಮದ್ವೆ ಮಾಡ್ಕೊಂಡು ಹೋಗ್ಲಿ, ಹಾಗೋಗ್ಲಿ ಹೀಗೋಗ್ಲಿ, ಮದ್ವೆ ಆದ್ರೆ ನಾನೇ ಹಾಳ್ ಮಾಡ್ತೀನಿ, ಹಿಂಗೆಲ್ಲಾ ಮಾತಾಡ್ತಾರೆ ಗುರುಜಿ. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ಹೇಳಿದ್ರೆ ಹೇಳೋದಕ್ಕಾಗಲ್ಲ ಇದೆಲ್ಲ ಫೋನಲ್ಲಿ. ನೆಮ್ಮದಿನೇ ಸಿಗ್ತಿಲ್ಲ ಗುರುಜಿ. ಮನೇಲಿ ಎಲ್ಲಾರು 22 ವರ್ಷ ಮಗಳಿದ್ದಾಳೆ, ಎಲ್ಲಾದ್ರೂ ಓಡೋದ್ರೆ ಏನ್ ಮಾಡ್ತೀರಾ, ಅಲ್ಲಿ ಹೋದ್ರೆ ಏನ್ ಮಾಡ್ತೀರಾ, ನಿಮಗ್ ಬುದ್ಧಿ ಇಲ್ವಾ ಅಂತಂದೇಳಿ ಅವ್ರು ಕೇಳ್ತಾರೆ ಗುರುಜಿ. ಮನೆಯಲ್ಲಿ ನೀವು ಓಡೋದ್ರೆ ನಾವು ಸಾಯ್ಬೇಕಾಗತ್ತೆ, ಅದಾಗತ್ತೆ ಅಂತ ಹೇಳ್ತಾರೆ ಗುರುಜಿ.
ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮದ್ವೆನೂ ಆಗ್ಲಿಲ್ಲ, ಈ ಕಡೆ ಒಂದು ಒಳ್ಳೆ ಜಾಬ್ ಸಿಗ್ಲಿಲ್ಲ. ನನ್ನ ಹಿಂದೆ ಇನ್ನು 2 ತಮ್ಮಂದ್ರು ಇದಾರೆ ಗುರುಜಿ. ನಮ್ಮ ಅಕ್ಕನ ಮೊನ್ನೆ ರೀಸೆಂಟ್ ಆಗಿ ಮದ್ವೆ ಆಯ್ತು. ನಮ್ ತಮ್ಮಂದ್ರು ಇದಾರೆ ಗುರುಜಿ. ಇವತ್ತು ಅವರು ಸುಮ್ನಿತಾರೆ, ನಾಳೆ ಅವ್ರಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಡೈಲಿ ನಾವು ಬೆಳಗ್ಗೆ ಎದ್ದ ಕೂಡ್ಲೆ ಕೆಲ್ಸಕ್ಕೆ ಹೋದ್ರೇನೆ ಗುರುಜಿ ಎಲ್ಲ ಆಗೋದು. ನನ್ಗೆ ಏನಾದ್ರೂ ಒಂದು ಪರಿಹಾರ ಹೇಳಿ ಗುರುಜಿ. ಒಂದೊಂದ್ಸತಿ ಏನಾದ್ರೂ ಮಾಡಿ ಸತ್ತು ಹೋಗ್ಬಿಡ್ಬೇಕು ಅನ್ಸುತ್ತೆ ಗುರುಜಿ. ಇವರೆಲ್ಲ ಊರ್ ಜನ ಮಾತಾಡೋದು, ಮನೆಯವ್ರು ಮಾತಾಡೋದು ಕೇಳಿಸಿದ್ರೆ ಬದುಕಿದ್ದು ಅದಕ್ಕೂ ವೇಸ್ಟ್ ಅನ್ಸ್ಬಿಡತ್ ನಮ್ಗೆ. ಮಗು, ಈಗ ನಾನು ಹೇಳೋ ಮಾತು ಒಂದು ಆಲಸು. ಇಷ್ಟೊತ್ತು ನಾನು ಮೌನವಾಗಿದ್ದು ನಿನ್ನನ್ನು ಮಾತಾಡಕ್ಕೆ ಬಿಟ್ಟೆ. ಯಾತಕ್ಕೋಸ್ಕರ ಅಂದರೆ 22 ವರ್ಷಕ್ಕೆ ನೀನು ಇಷ್ಟೊಂದು ಒಂಥರ ಕಣ್ಣೀರು ಹಾಕೋದು, ಅಳೋದು, ಅಯ್ಯೋ ನನಗೆ ಉದ್ಯೋಗ ಸಿಗಲಿಲ್ಲ, ವಿವಾಹ ಆಗ್ತಿಲ್ಲ, ನೀನು ಹೇಳೋ ಮಾತೆಲ್ಲವನ್ನು ಕೇಳಿಸ್ಕೊಂಡು ಈ 38, 32, 36, 38, 33 ಈ ಥರ ವಯಸ್ಸಲ್ಲಿರ್ತಕ್ಕಂಥ ತಾಯಂದಿರು ಇನ್ನೂ ಮನೆಗಳಲ್ಲಿದ್ದಾರಲ್ಲ, ಅವ್ರು ಕೇಳಿಸ್ಕೊಳ್ಳಿ ಅಂತ ಬಿಟ್ಟೆ. ಈಗ ನಿನಗೆ ಉತ್ತರ, ಈಗ ನಿನಗೆ ಪರಿಹಾರನ ನಾನು ಮುಂದಿನ ಬ್ರೇಕಲ್ಲಿ ಕೊಡ್ತೀನಿ. ಅಂದರೆ ಈ ಬ್ರೇಕ್ ಆಗಲಿ, ನಂತರ ಕೊಡ್ತೀನಿ, ನೀನು ಹಾಗೆ ಲೈನಲ್ಲಿರು. ಹಲೋ ಹಲೋ ಗುರುಜಿ. ನೋಡು ಮಗು, ನಿನಗಿನ್ನೂ ವಯಸ್ಸು 22. 22 ಅಂದರೆ 32, 36, 38 ವರ್ಷದವರು ಮದುವೆ ಬಗ್ಗೆ ಇನ್ನೂ ಈಗ ಸರಿಯಾಗಿ ಚಿಂತನೆ ಮಾಡಿರೋದಿಲ್ಲ. ಹಾಗಿದ್ದಾಗ 22ಕ್ಕೆ ನೀನು 35 ಆದವಳ ಥರ ನೀನು ತಲೆ ಕೆಡಿಸ್ಕೊಳ್ತಾ ಇದೆಯಲ್ಲ. ಆದರೆ ನಿಮ್ಮ ಭಾಗಗಳಲ್ಲಿ ಮದುವೆ ಬಹಳ ಬೇಗ ಆಗುತ್ತೆ, ಒಪ್ಕೊಳ್ಳೋಣ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ನಿಂದು ಒಳ್ಳೆ ರಾಜಯೋಗ ಇದೆ, ಒಳ್ಳೆ ಯೋಗ ಇದೆ. ಮುಂದೆ ಸಿಗುವಂತಹ ಒಳ್ಳೆಯ ಫಲಾಫಲಗಳಿಗೆ ಈಗ ಪ್ರಾರಂಭದಲ್ಲಿ ಒಂದಷ್ಟು ಅಸಮಾಧಾನ ಇರಬಹುದು. ಆದರೆ ಪ್ರತಿಯೊಬ್ಬ ಹೆಣ್ಣೆತ್ತಂಥ ತಂದೆ ತಾಯಿಗೂ ಒಂದು ಆತಂಕ ಇರುತ್ತೆ. ಏನಪ್ಪ ಅಂದರೆ ನನ್ನ ಮಗಳನ್ನು ಒಳ್ಳೆ ಮನೆ ಸೇರಿಸಬೇಕು ಅಂತ. ಹಾಗಂತ 22 ವರ್ಷಕ್ಕೆ ಅವಳು ಜೀವನ ಆಗೋಯ್ತು, ನಾಳೆ ಯಾರೂ ಮದುವೆ ಆಗೋದಿಲ್ಲ, ಅವಳು ಮೂಲೆ ಕೂತ್ಕೋಬೇಕು, ಮೂಲೆ ಗುಂಪಾಗ್ಬಿಟ್ಲಲ್ಲ ಅನ್ನೋ ಮನಸ್ಥಿತಿ ಅವರು ತಂದುಕೊಳ್ಬಾರ್ದು. ಹಾಗೆ ನೀನು ಈ ವಿಚಾರದಲ್ಲಿ ದುಡುಕಬಾರ್ದು. ಆಮೇಲೆ ಬರ್ತಕ್ಕಂತಹವರೆಲ್ಲನೂ ನಿನ್ನಂತ ಇನ್ನೂ 22 ವರ್ಷ ಹುಡುಗಿನ ನೋಡ್ಕೊಂಡು ಹೋಗ್ಬಿಟ್ಟು ಅಯ್ಯೋ ಏನೋ ವಯಸ್ಸಾಗೋಗ್ಬಿಟ್ಟಿದೆ, ಅಥವಾ ಕೈಕಾಲು ಸರಿ ಇಲ್ಲ, ಅಥವಾ ಕಣ್ಣು ಸರಿ ಇಲ್ಲ, ಮೂಗು ಸರಿ ಇಲ್ಲ ಅಂತಕ್ಕಂಥ ಮಾತಾಡಬೇಕಾದ ಅವಶ್ಯಕತೆಯೂ ಇಲ್ಲ. ಈಗಿನ್ನೂ ಪ್ರಾರಂಭ. 22 ಅಂದರೆ 22ಕ್ಕೆ ಇವಾಗ ಸರಿಯಾದಂಥ ಕಾಲ. ಇಲ್ಲಿಂದ ಆಚೆಗೆ ಬರುವಂತಹ ವರಗಳು ನೋಡಬೇಕು, ಅದು ಸರಿ ಹೋಗುತ್ತೆ. ಇನ್ನು ಉದ್ಯೋಗ, ನೀನಿನ್ನು ಮೊನ್ನೆ ತಾನೇ ಎಕ್ಸಾಮ್ಸ್ ಮುಗಿಸ್ಕೊಂಡು, ಮೊನ್ನೆ ತಾನೇ ಡ್ಯೂಟಿ ಅಂದರೆ ಒಂದು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಈಗಷ್ಟೇ ಉದ್ಯೋಗ ಪ್ರಯತ್ನದಲ್ಲಿದೆಯಾ. ನಿನ್ನ ಉದ್ಯೋಗ ಪ್ರಯತ್ನ ಇನ್ನು ಈಗಷ್ಟೇ ಮಾಡಿ ವಯಸ್ಸಾಗಿರ್ತಕ್ಕಂಥ 65 ವರ್ಷ ರಿಟೈರ್ಡ್ ಆಗೋ ಮೂಮೆಂಟ್ ಬಂತು, ಇನ್ನು ನನಗೆ ಉದ್ಯೋಗ ಸಿಗ್ತಿಲ್ಲ ಅಂತಕ್ಕಂಥ ಆತಂಕ ಚಿಂತನೆ ನಿನ್ನ ಮೇಲಿದೆ. ಅಂದರೆ ಎಲ್ಲವೂ ನೀನು ಬಹಳ ಬೇಗ, ನಮಗೆ ಬಾಯಾರಿಕೆ ಆಗ್ತಾಯಿದೆ, ಲೋಟ ನೀರು ಬೇಕು, ಲೋಟ ಹೋಗು, ನೀರು ಸಿಗಲಿಲ್ಲ ಅಂದರೆ ಬಾವಿ ಹುಡುಕು, ಬಾವಿ ಇಲ್ಲಾಂದರೆ ಕೆರೆಗೆ ಹೋಗು, ಕೆರೆ ಇಲ್ಲಾಂದರೆ ಸಮುದ್ರಕ್ಕೆ ಹೋಗಿ ಅದು ನೀರು ಫಿಲ್ಟರ್ ಮಾಡಿ ಕುಡಿಬೇಕು. ಈ ಮಟ್ಟದ ಚಿಂತನೆ ಮಾಡ್ತಾ ಇದೆಯಮ್ಮ ನೀನು. ಇವತ್ತಿನಿಂದ ನಿನ್ನ ಮನಸ್ಸನ್ನು ಭಾಳ ಫ್ರೀಯಾಗಿಟ್ಕೊ, ನೆಮ್ಮದಿಯಾಗಿಟ್ಕೊ. ಒಳ್ಳೆ ಕಡೆ ಉದ್ಯೋಗ ನಿನಗೆ 100ಕ್ಕೆ 100 ಪಾಲು ಸಿಕ್ಕೇ ಸಿಗುತ್ತೆ. ಉದ್ಯೋಗ ಸಿಗುತ್ತೆ, ಒಳ್ಳೆ ಮನೆ, ಒಳ್ಳೆ ಕಡೆಯಿಂದ ಹೊರ ಬರುತ್ತೆ, ನಿನ್ನ ಮದುವೆನೂ ಆಗುತ್ತೆ. ನೀನು ಭಾಳ ಅದೃಷ್ಟವಂತ ಇದೆಯಾ. ಆದರೆ ಪ್ರತಿಯೊಬ್ಬರ ಮನೆಗಳಲ್ಲೂ ತಂದೆ ತಾಯಿ ಆತಂಕ ಇರುತ್ತೆ, ಭಯ ಇರುತ್ತೆ. ಆಮೇಲೆ ನಿಂದಕರಿದ್ದಾರಲ್ಲಮ್ಮ, ಆಡುವಂಥವ್ರು. 22 ವರ್ಷ ನೀನೆಲ್ಲಿ ಓಡೋಗ್ಬೇಕು? ನೀನು ಓಡೋಗೋ ವಯಸ್ಸು ಯಾವಾಗ ಗೊತ್ತಮ್ಮ? 16ರಿಂದ 18 ಇತ್ತಲ್ಲ, ಆ 16ರಿಂದ 18ಅಲ್ಲಿ ನೀನಲ್ಲ, ತುಂಬ ಮನೆಗಳಲ್ಲಿ, ಎಲ್ಲ ಮನೆಗಳಲ್ಲೂ ಒಂದಲ್ಲ ಒಂಥರ ಎಡುತ್ತಾರೆ ಮಕ್ಕಳು. ಆ ಎಡುವುದು ಆ ಸಮಯದಲ್ಲಿ ತಂದೆ ತಾಯಿ ವಾಚ್ ಮಾಡಬೇಕು ಮಕ್ಕಳ ಬಗ್ಗೆ. ಫಸ್ಟ್ PU ಸೆಕೆಂಡ್ PU ಇದೆಯಲ್ಲ, ಆ ಫಸ್ಟ್ PU ಸೆಕೆಂಡ್ PUನಲ್ಲಿ 16 ಸತಿ ಪಲ್ಟಿ ಹೊಡಿತಾರೆ ಮಕ್ಕಳು. ಆಗ ಸ್ವಲ್ಪ ಎಷ್ಟು ಹುಷಾರಾಗಿದ್ದರೂ ತಂದೆ ತಾಯಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿಗಳು ತುಂಬ ಮನೆಗಳಲ್ಲಿ 100ಕ್ಕೆ 80% ಅಷ್ಟಿದೆ. ಒಂದು 20% ಮನೆಗಳಲ್ಲಿ ಸ್ವಲ್ಪ ಜವಾಬ್ದಾರಿ, ಒಂದು ಜಾಗೃತೆ ಇರತಕ್ಕಂಥದ್ದು. ನೀನು ಆ ಲೈನ್ ದಾಟಿಬಿಟ್ಟಿದ್ಯಾ. ಈಗ ನಿನ್ನ ಮನಸ್ಥಿತಿಯಲ್ಲಿ ಹೇಳುತ್ತೆ, ನಿನಗೆ ಒಂದು ಒಳ್ಳೆ ಬದುಕಬೇಕು, ಒಳ್ಳೆ ವಿದ್ಯಾಭ್ಯಾಸ ಆಯಿತು, ಇನ್ನು ಒಳ್ಳೆ ಉದ್ಯೋಗ ಬೇಕು, ಒಳ್ಳೆ ಮನೆ ಸೇರಬೇಕು ಅನ್ನೋ ಚಿಂತನೆ ನೀನಿರುವಾಗ ಅಪ್ಪ ಅಮ್ಮನ ಕೂಡಿಸಿ ಧೈರ್ಯ ಹೇಳು. ಹಂಗೆ ಓಡೋಗಂಗಿದ್ರೆ ಓಡೋಗೋ ಟೈಮ್ ಆಗೋಯ್ತು, ನಮ್ಗೆ ಓಡೋಗೋ ಟೈಮ್ ಅಲ್ಲ ಇದು. ನಾವು ಒಳ್ಳೆ ಚೆನ್ನಾಗಿದ್ದು ನಿಮಗೆ ಒಳ್ಳೆ ಹೆಸರು ತರಬೇಕು ಅಂತಲೇ ಈ ಚಿಂತನೆಯಲ್ಲಿ ನಾವು ಇದ್ದೀವಿ ಅಂತೇಳಿ ನೀನು ಧೈರ್ಯ ಹೇಳು. ನಿನ್ನ ಸ್ವರ ಚೆನ್ನಾಗಿದೆ, ನೀನು ಹೆದರಬೇಡ. ನಿನಗೆ ಉದ್ಯೋಗ ಫಸ್ಟ್ ಸಿಗುತ್ತೆ, ನಂತರ ವಿವಾಹ ಆಗುತ್ತೆ. ಒಳ್ಳೇದಾಗಿ. ಗುರುಜಿ, ನನ್ ಜಾತಕನೇ ಸರಿ ಇಲ್ಲ ಅಂತ ಹೇಳ್ತಾರೆ ಗುರುಜಿ. ಯಾರು ಕೇಳಿದ್ರು ಇವಳಿಗೆ ಅದು ಸರಿ ಇಲ್ಲ, ಇದು ಇಲ್ಲ, ಹುಟ್ಟಿದ ಟೈಮ್ ಸರಿ ಇಲ್ಲ, ಮಾಂಗಲ್ಯ ದೋಷ ಇದೆ ಅಂತ ಹೇಳ್ತಾರೆ ಗುರುಜಿ. ಮತ್ತೆ ಏನಿಟ್ರು ಎಲ್ಲದ್ರಲ್ಲೂ ಸರಿ ಇಲ್ಲ, ಇವಳು ಕಾಲ್ಗುಣನೇ ಸರಿ ಇಲ್ಲ ಅಂತಾರೆ ಗುರುಜಿ. ಅದೇ ಭಯ ಆಗತ್ತೆ. ಯಾವ ಪುಣ್ಯಾತ್ಮಮ್ಮ ಹೇಳೋದು?
ಎಲ್ಲಾ ಗುರುಜಿಗಳು ಬ್ರಾಹ್ಮಣರ ಹತ್ರ ನಮ್ಮಮ್ಮ ಎಲ್ಲರ ಹತ್ರನೂ ಹೋಗಿ ಕೇಳಿದ್ದಾರೆ ಗುರುಜಿ. ಇವ್ರು ಇಲ್ಲ ಅನ್ನಲ್ಲ, ಸುತ್ತಮುತ್ತ ನಾನ್ ಬೇಡ ಅಂದ್ರೂ ಕರ್ಕೊಂಡು ಹೋಗ್ತಾರೆ. ತಾಯಿ ಮಾತಿ ಗೌರವ ಇದ್ರೆ ಬಾ ಅಂತಾರ ಗುರುಜಿ. ಹೋದ್ರೆ ಅವರು ನಿನಗೆ ಅದು ಸರಿ ಇಲ್ಲಮ್ಮ, ನೀನ್ 41 ದಿನ ಪೂಜೆ ಮಾಡು, ನಿನ್ ಮದ್ವೆ ಆಗತ್ತೆ. ಎಷ್ಟೋ ದುಡ್ಡು ಕಟ್ಟಿ ಪೂಜೆ ಮಾಡ್ಸಿದಾರ ಗುರುಜಿ. ಮತ್ ಯಾರ್ ಕೇಳಿದ್ರು ಹುಟ್ಟಿ ಟೈಮ್ ಸರಿ ಇಲ್ಲ, ಕೃಷ್ಣ ಹುಟ್ಟಿ ದಿನ ಹುಟ್ಟಿದಾಳೆ, ಮಾಂಗಲ್ಯ ದೋಷ ಇದೆ ಇವಳಿಗೆ, ಅದು ಪರಿಹಾರ ಆಗ್ಬೇಕು, ಇಲ್ಲಾಂದ್ರೆ ಇವಳು ಗಂಡ ಸಾಯ್ತಾನೆ, ಇವಳೇ ಸಾಯ್ತಾಳೆ, ಹಿಂಗೆ ಹೇಳ್ತಾರ ಗುರುಜಿ. ಏನು ಮಾಡಲಿ, ಜ್ಯೋತಿಷ್ಯರು ಈ ಮಟ್ಟಕ್ಕೆ ಬಂದ್ಬಿಟ್ರೆ ಇಲ್ಲ, ಕೃಷ್ಣ ಹುಟ್ಟಿರೋದಕ್ಕೂ ಇವ್ರು ಹುಟ್ಟಿರೋದಕ್ಕೂ ಏನು ಸಂಬಂಧ ಗುರುಗಳೇ? ನಾನೊಂದು ಮಾತು ಹೇಳಮ್ಮ, ಇವತ್ತು ನನ್ನ ಮಾತು ಮೇಲೆ ನಿಂಗೆ ನಂಬಿಕೆ ಇದ್ದರೆ ನೀನು ನಂಬು. ನಿನ್ನ ಭವಿಷ್ಯ ಸರಿಯಿಲ್ಲ ಅಂತ ಹೇಳ್ತಕ್ಕಂಥವ್ರು, ನೀನು ಸರಿಯಿಲ್ಲ ಅಂತ ಹೇಳ್ತಕ್ಕಂಥವ್ರು, ನಿನಗೆ ಸರ್ಪದೋಷ ಇದೆ, ನಾಗದೋಷ ಇದೆ, ಕೃಷ್ಣ ಹುಟ್ಟಿದಂಥ ದಿನದಲ್ಲಿ ನೀನು ಹುಟ್ಟಿರೋದ್ರಿಂದ ನಿನಗೆ 10 ದೋಷಗಳು ಅಂತ ಹೇಳೋದಾಗಿದ್ದರೆ, ಆ ಹೇಳೋವಂಥ ಪುಣ್ಯಾತ್ಮರು ಇನ್ಯಾರಾದರೂ ಮುಂದಿನ ದಿವಸಗಳಲ್ಲಿ ಸಿಕ್ಕಿದ್ರೆ ಇವತ್ತು ನಿನ್ನ ಕರೆ ಸಿಕ್ಕಂಗೆ ಅವ್ರ ನಂಬರ್ನ ತೊಗೊಳ್ತಿಯಲ್ಲ, ಆ ನಂಬರ್ನ ಒಂದು ಸತಿ ನನಗೆ ಕಳಿಸ್ಬಿಡು. ನಾನೊಂದು ಸತಿ ನನ್ನ ಬಗ್ಗೆ, ನನ್ನ ಭವಿಷ್ಯತ್ತಿನ ಬಗ್ಗೆ ಒಂಚೂರು ಮಾತಾಡಿಸ್ತೀನಿ ಅವ್ರ ಹತ್ರ. ಇರಲಿ, ಧೈರ್ಯ ತನ್ಕೋ, ಒಳ್ಳೆಯದಾಗಲಿ.